Good evening, student. All of you welcome to the online class of 8th standard social science. Today we will study about the geography second lesson, lithosphere. In this lesson you will study about the following points. Number 1, meaning and importance of lithosphere, the structure of the earth and its composition, the structure of the rocks, the internal forces of the earth. Number 1, volcanoes, earthquakes, tsunami, etc., and their effects on the life on the earth. But remember, all of you, the external forces like temperature, wind, rain and rivers, the meaning and underground water and its importance dropped this year. ಈ ಪಾಠದಲ್ಲಿ ನೀವು ನೆನಪಿಟ್ಕೊಳ್ಬೇಕಾದ್ದು ಮೊದಲ 4 ವಿಷಯಗಳ ಬಗ್ಗೆ, ಪಾಯಿಂಟ್ಸ್ಗಳ ಬಗ್ಗೆ, ಹಾಗೆ ಭೂಮಿಯ ಬಾಹ್ಯ ಶಕ್ತಿಗಳು ಅಥವಾ ಎಕ್ಸ್ಟರ್ನಲ್ ಫೋರ್ಸಸ್ ಮತ್ತು ಅವುಗಳ ಎಫೆಕ್ಟ್, ಅದನ್ನು ಈ ವರ್ಷ ಈ ಪಾಠದಿಂದ ಕೈ ಬಿಡಲಾಗಿದೆ. ನೆನಪಿಟ್ಕೊಂಡ್ರಾಯ್ತು. ದ ಫಸ್ಟ್ ಮೀನಿಂಗ್, ಲಿಥೋಸ್ಫಿಯರ್ ಅಥವಾ ಶಿಲಾಗೋಳ ಎಂದರೇನು? ನಿಮಗೆ ಗೊತ್ತಿದೆ, ಶಿಲಾಗೋಳ, ವಾಯುಗೋಳ, ಜಲಗೋಳ ಸೇರಿ ಭೂಗೋಳ ಆಗಿದೆ ಅಂತ. ಶಿಲಾಗೋಳ, ಜಲಗೋಳ, ವಾಯುಗೋಳವು ಜೀವಗೋಳಕ್ಕೆ ಕಾರಣ ಆಗಿದೆ. ಅದೇ ಭೂಗೋಳದ ರಚನೆ. ಅದರಲ್ಲಿ ನಾವೀಗ ಫಸ್ಟ್ ವಿ ವಿಲ್ ಸ್ಟಡಿ ಅಬೌಟ್ ದ ಒನ್ ಸ್ಪಿಯರ್, ದಟ್ ಈಸ್ ಲಿಥೋಸ್ಫಿಯರ್ ಅಥವಾ ಶಿಲಾಗೋಳ, ಭೂಮಿಯ ಶಿಲಾಗೋಳದ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವ. Lithosphere is the outermost solid layer of the earth. It consists of different kind of rocks, minerals, soils, etc. Try to understand. Lithosphere is the outermost solid layer. ಅಂದರೆ ಭೂಮಿಯ ಮೇಲ್ಭಾಗದ ಘನಪದರ, ಭೂಮಿಯ ಮೇಲ್ಭಾಗದ ಅತ್ಯಂತ ಮೇಲ್ಭಾಗದ ಘನಪದರವನ್ನು ಶಿಲಾಗೋಳ ಎನ್ನುವರು. ಇದು ಗೊತ್ತಿರಬೇಕು ನಿಮಗೆ. ದ ಔಟರ್ ಮೋಸ್ಟ್ ಸಾಲಿಡ್ ಲೇಯರ್ ಅಂದರೆ ಪದರ, ಸಾಲಿಡ್ ಅಂದರೆ ಘನ, ಬಾಹ್ಯ ಅಥವಾ ಹೊರಗಿನ ಘನಪದರನ್ನು ಶಿಲಾಗೋಳ ಎಂದು ಕರೆಯುವರು. ಇದರಲ್ಲಿ ಅನೇಕ ಶಿಲೆಗಳು, ಖನಿಜಗಳು, ಮಣ್ಣು ಇತ್ಯಾದಿಗಳಿವೆ. ಕಾಂಟಿನೆಂಟ್ಸ್ ಆರ್ ಪಾರ್ಟ್ಸ್ ಆಫ್ ದ ಲಿಥೋಸ್ಫಿಯರ್. ನಿಮಗೆ ಭೂಖಂಡಗಳು ಇದರ ಭಾಗಗಳಾಗಿವೆ. Lithosphere is a very thick in the continents and quite thin under sea floor. ಈ ಭೂಖಂಡಗಳನ್ನು ನಾವು ತಗೊಂಡಾಗ ಅಲ್ಲಿ ದಪ್ಪವಾಗಿದೆ, ಹಾಗೆ ಈ ಸಮುದ್ರ ತಳವನ್ನು ಅಥವಾ ಸಾಗರ ತಳವನ್ನು ತೆಗೆದುಕೊಂಡಾಗ ಅಲ್ಲಿ ಸ್ವಲ್ಪ ಥಿನ್ ಅಂದರೆ ತೆಳುವಾಗಿದೆ ಅಂತ ಹೇಳ್ಬೋದು. ಇಟ್ ಕನ್ಸಿಸ್ಟ್ ಆಫ್ ಡಿಫರೆಂಟ್ ಲ್ಯಾಂಡ್ ಫಾರ್ಮ್ಸ್ ಲೈಕ್ ಮೌಂಟೇನ್ಸ್, ಪ್ಲೇಟ್ಯೂ, ಪ್ಲೇನ್ಸ್ ಎಟ್ಸೆಟ್ರಾ. ಶಿಲಾಗೋಳವು ಭೂಮಿಯ ಮೇಲಿನ ಪರ್ವತ ಪ್ರದೇಶ ಅಥವಾ ಪ್ರಸ್ಥಭೂಮಿ ಹಾಗೂ ಮೈದಾನಗಳನ್ನು ಒಳಗೊಂಡಿದೆ. ಸೊ ರಿಮೆಂಬರ್, ದ ಔಟರ್ ಮೋಸ್ಟ್ ಲೇಯರ್ ಆಫ್ ದ ಅರ್ತ್, ಸಾಲಿಡ್ ಲೇಯರ್ ಆಫ್ ದ ಅರ್ತ್ ಈಸ್ ಕಾಲ್ಡ್ ಲಿಥೋಸ್ಫಿಯರ್ ಆರ್ ಶಿಲಾಗೋಳ. ಲಿಥೋಸ್ಫಿಯರ್ ಕನ್ಸಿಸ್ಟ್ ಆಫ್ ಡಿಫರೆಂಟ್ ಕೈಂಡ್ ಆಫ್ ಲ್ಯಾಂಡ್ ಫಾರ್ಮ್ಸ್ ಲೈಕ್ ಮೌಂಟೇನ್, ಪ್ಲೇಟ್ಯೂಸ್ ಆ್ಯಂಡ್ ಪ್ಲೇನ್ಸ್. ಇಲ್ಲಿ ಕೊಟ್ಟಿದ್ದಾರೆ ಭೂಮಿಯ ಮೇಲ್ಭಾಗದ ರಚನೆಗಳನ್ನು. The structure of earth interior and its composition. ಭೂಮಿಯ ರಚನೆ, ಅದರ ಭೂಮಿಯ ಒಳಗಿನ ಭಾಗಗಳು ಹೇಗಿವೆ ಅಂತ, ಅಥವಾ ಅದು ಹೇಗೆ ರಚನೆಗೊಂಡಿದೆ ಅಂತ ನಿಮ್ಮ ಅಭ್ಯಾಸದ ಪುಸ್ತಕದಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಒಂದು ಚಿತ್ರ ಇದೆ, ಗಮನಿಸಿ. ಅವರ್ ಪ್ಲಾನೆಟ್ ಅರ್ತ್ ಈಸ್ more than 4.6 billion years old. Still the process of change is going on in it. As a result of years of study and research, we have been able to get information about the materials inside the earth up to 10 to 12 kilometers. Try to understand. 4.6 billion years old. 1 ಬಿಲಿಯನ್ ಅಂತ ಹೇಳಿದರೆ ಗೊತ್ತಿದೆ ನಿಮಗೆ, ಸುಮಾರು 100 ಕೋಟಿ ವರ್ಷ.
ಇಲ್ಲಿ 400 ಕೋಟಿ, ಸುಮಾರು 450 ಕೋಟಿ ವರ್ಷಗಳ ಹಿಂದೆ ಅಂತ ಹೇಳ್ಬೋದು. ಸ್ಟಿಲ್ ದ ಪ್ರಾಸೆಸ್ ಆಫ್ ಚೇಂಜ್ ಇಸ್ ಗೋಯಿಂಗ್ ಆನ್ ಇಟ್. ಈಗಲೂ ಭೂಮಿಯ ಮೇಲೆ ಬದಲಾವಣೆ ನಡೀತಾನೆ ಇದೆ. ಆ್ಯಸ್ ಎ ರಿಸಲ್ಟ್ ಆಫ್ ಇಯರ್ಸ್ ಆಫ್ ಸ್ಟಡಿ ಆ್ಯಂಡ್ ರಿಸರ್ಚ್ ವಿ ಹ್ಯಾವ್ ಬಿನ್ ಏಬಲ್ ಟು ಗೆಟ್ ಇನ್ಫಾರ್ಮೇಷನ್. ಸತತ ಅಧ್ಯಯನ ಮತ್ತು ಸಂಶೋಧನೆಯ ಆಧಾರದಲ್ಲಿ ಭೂಮಿಯ ಒಳಗೆ 10-12 ಕಿಲೋಮೀಟರ್ ಆಳದಲ್ಲಿ ಏನು ವಸ್ತುಗಳಿವೆ ಎನ್ನುವುದನ್ನು ತಿಳ್ಕೊಳ್ಳಲಾಗಿದೆ. ಗೋಯಿಂಗ್ ಬಿಯಾಂಡ್ ದಿಸ್ ಡೆಪ್ತ್ ಈಸ್ ವೆರಿ ಡಿಫಿಕಲ್ಟ್ ಡ್ಯೂ ಟು ದ ಇನ್ಕ್ರೀಸ್ ಆಫ್ ಟೆಂಪರೇಚರ್. ಅದರಿಂದ ಆಳಕ್ಕೆ ಹೋಗಿ ಅಧ್ಯಯನ ಮಾಡೋದು ತುಂಬ ಕಷ್ಟ ಆಗಿದೆ. ಯಾಕಂದರೆ ಭೂಮಿಯ ಆಳಕ್ಕೆ ಇಳಿದಂತೆ ಟೆಂಪರೇಚರ್ ಅಥವಾ ಉಷ್ಣತೆ ತುಂಬ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಹ್ಯೂಮನ್ ಬೀಯಿಂಗ್ಸ್ ಆರ್ ಅನೇಬಲ್ ಟು ನೋ ಮೋರ್ ಅಬೌಟ್ ದ ಡೆಪ್ತ್ ಆಫ್ ದ ಅರ್ತ್. ಇದರಿಂದ ಮುಂದಕ್ಕೆ ಅಧ್ಯಯನ ಮಾಡಲಿಕ್ಕೆ ಮನುಷ್ಯನಿಗೆ ಈವರೆಗೆ ಸಾಧ್ಯ ಆಗಲಿಲ್ಲ, ಅದು ಅತಿಯಾದ ಉಷ್ಣತೆಯಿಂದ. To more about the earth interiors, seismic waves, volcanic materials are the helpful. The earth's interior comprises of various materials in different forms. The earth interior is classified into 3 main layers on the basis of the density of material and chemical composition and physical state of matter. ನಿಮಗೆ ಗೊತ್ತಿರಲಿ, ಈಗ ಭೂಮಿಯ ಗರ್ಭದಲ್ಲಿನ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಸೇಸ್ಮಿಕ್ ವೇವ್ಸ್ ಮತ್ತು ವಾಲ್ಕ್ಯಾನಿಕ್ ಮೆಟೀರಿಯಲ್ಸ್ಗಳು ನಮಗೆ ಹೆಲ್ಪ್ ಆಗಿವೆ. ಭೂಮಿಯ ಗರ್ಭ ಅಥವಾ ಒಳಭಾಗವು ಯಾವೆಲ್ಲ ವಸ್ತುಗಳಿಂದ ಕೂಡಿದೆ ಅನ್ನೋದನ್ನು ತಿಳ್ಕೊಂಡು ದ ಅರ್ತ್ ಇಂಟೀರಿಯರ್ ಈಸ್ ಕ್ಲಾಸಿಫೈಡ್ ಇಂಟು 3 ಮೇನ್ ಲೇಯರ್ಸ್. ಭೂಮಿಯ 3 ಪದರಗಳನ್ನಾಗಿ ವಿಂಗಡಿಸಲಾಗಿದೆ. ಆನ್ ದ ಬೇಸ್ ಆಫ್ ಡೆನ್ಸಿಟಿ ಆಫ್ ಮೆಟೀರಿಯಲ್, ಅಲ್ಲಿನ ಆ ವಸ್ತುಗಳ ಸಾಂದ್ರತೆಯ ಆಧಾರದ ಮೇಲೆ ಹಾಗೂ ರಾಸಾಯನಿಕ ಸಂಯುಕ್ತಗಳ ಆಧಾರದ ಮೇಲೆ ಮತ್ತು ಭೌತಿಕ ಸ್ಥಿತಿ ಆಧಾರದ ಮೇಲೆ ಈ ಭೂಮಿಯನ್ನು 3 ಪದರಗಳನ್ನಾಗಿ ವಿಂಗಡಿಸಲಾಗಿದೆ. ಸೊ ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ. ಅದರಲ್ಲಿ ನಿಮ್ಮ ಪುಸ್ತಕದಲ್ಲಿ ಇದ್ದ ಚಿತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಅಲ್ಲಿ ಕೆಲವು ಭಾಗಗಳನ್ನು ಮಾಡಿದ್ದಾರೆ, 1, 2, 3, 4, 5 ಹಾಗೆ ಕೊನೆಯದಾಗಿ ಅದೇನದು. ಈಗ ಚಿತ್ರವನ್ನು ಸರಿಯಾಗಿ ಗಮನಿಸಿ. ದ ಸ್ಟ್ರಕ್ಚರ್ ಆಫ್ ದ ಅರ್ತ್ ಇಂಟೀರಿಯರ್ ಆ್ಯಂಡ್ ಕಾಂಪೋಸಿಷನ್. ಇಲ್ಲಿ ಮೊದಲ ಭಾಗವನ್ನು ಕ್ರಸ್ಟ್ ಅಥವಾ ಭೂಚಿಪ್ಪು ಅಂತ ಕರೀತಾರೆ. ಮೇಲ್ಗಡೆಯ ಭಾಗವನ್ನು ಭೂಚಿಪ್ಪು ಅಂತ ಕರೀತಾರೆ. So what are the features of this part of the earth? The crust is the uppermost layer of the earth. ಗೊತ್ತಿಲ್ಲ ನಿಮಗೆ, ಭೂಮಿಯ ಅತಿ ಮೇಲ್ಭಾಗವನ್ನು ಕ್ರಸ್ಟ್ ಅಂತ ಕರೀತಾರೆ. ಇಟ್ ಕನ್ಸಿಸ್ಟ್ ಆಫ್ ಸಿಲಿಕಾ ಆ್ಯಂಡ್ ಅಲ್ಯೂಮಿನಿಯಂ, therefore it is called as sial. It is also called the continental crust. ಇದನ್ನು ಭೂಚಿಪ್ಪು ಅಥವಾ ಕಾಂಟಿನೆಂಟಲ್ ಕ್ರಸ್ಟ್. ಇದರ ಸಿಲಿಕಾ ಮತ್ತು ಅಲ್ಯೂಮಿನಿಯಂಗಳಿಂದ ಕೂಡಿದ್ದು, ಆದ ಕಾರಣ ಇದನ್ನು ಸಿಯಾಲ್ ಅಂತ ಕರೀತಾರೆ. SI ಅಂದರೆ ಸಿಲಿಕಾ, AL ಅಂದರೆ ಅಲ್ಯೂಮಿನಿಯಂ. ಸೊ ಶಾರ್ಟಲ್ಲಿ ಸಿಯಾಲ್ ಅಂತ ಕರೀತಾರೆ. ಇಟ್ ಈಸ್ ಸ್ಪ್ರೆಡ್ ಟು ದ ಡೆಪ್ತ್ ಆಫ್ 60 ಕಿಲೋಮೀಟರ್ ಫ್ರಮ್ ದ ಸರ್ಫೇಸ್. ಭೂಮಿಯ ಮೇಲ್ಭಾಗದಿಂದ 60 ಕಿಲೋಮೀಟರ್ ಆಳದವರೆಗೆ ಈ ಪದರು ಇದೆ. Its lower part is consisted of silica and magnesium, so it is called sima, and it is highly dense. It is also called oceanic crust, ಸಾಗರ ಚಿಪ್ಪು ಅಂತ ಕರೆಯಲಾಗಿದೆ. ಸೊ ಇದು ಸಿಲಿಕಾ ಮ್ಯಾಗ್ನೀಷಿಯಂಗಳಿಂದ ಕೂಡಿದ್ದು ಹೆಚ್ಚು ಸಾಂದ್ರಯುತವಾಗಿ ಇದನ್ನು ಸೈಮಾ ಅಥವಾ ಸಿಮಾ ಎಂದು ಕರೆಯಲಾಗಿದೆ. ಇಲ್ಲೊಂದು ಕೆಲವೊಮ್ಮೆ ಸಾಗರೀಯ ಮೇಲ್ಪದರು ಅಂತ ಕರೆಯಲಾಗಿದೆ. ಗೊತ್ತಿರಲಿ ನಿಮಗೆ. ದ ಲೋವರ್ ಪಾರ್ಟ್ ಈಸ್ ಕನ್ಸಿಸ್ಟ್ ಆಫ್ ಸಿಲಿಕಾ ಆ್ಯಂಡ್ ಮ್ಯಾಗ್ನೀಸಿಯಂ, ದಟ್ ಈಸ್ ಕಾಲ್ಡ್ ಸೈಮಾ ಆರ್ ಸಿಮಾ, ಆ್ಯಂಡ್ ಇಟ್ ಈಸ್ ಹೈಲಿ ಡೆನ್ಸ್ಡ್. ದ ಸೆಕೆಂಡ್ ಲೇಯರ್ ಈಸ್ ಕಾಲ್ಡ್ ಮ್ಯಾಂಟಲ್, ದ ಮಿಡಲ್ ಲೇಯರ್ ಆಫ್ ದ ಅರ್ತ್ ಇಂಟೀರಿಯರ್. ದ ಡೆಪ್ತ್ ಆಫ್ ದಿಸ್ ಲೇಯರ್ ಈಸ್ 2900 ಕಿಲೋಮೀಟರ್ ಫ್ರಮ್ ಅರ್ತ್ ಸರ್ಫೇಸ್. ಭೂಮಿಯ ಮೇಲ್ಭಾಗದಿಂದ 2900 ಕಿಲೋಮೀಟರ್ ಏನಾಗಿದೆ ಕೇಳಿದರೆ ಅದು ಆಳದವರೆಗಿದೆ. ದ ಮೆಟೀರಿಯಲ್ಸ್ ಆಫ್ ದಿಸ್ ಲೇಯರ್ ಆರ್ ಇನ್ ಸೆಮಿ ಲಿಕ್ವಿಡ್ ಆರ್ ದ ಪಾರ್ಷಿಯಲ್ ಮಾಲ್ಟನ್ ಸ್ಟೇಟ್, ಸೊ ಇಟ್ ಈಸ್ ಕಾಲ್ಡ್ ಮ್ಯಾಗ್ಮಾ.
ಮ್ಯಾಂಟಲ್, ಇದು ಭೂಮಿಯ ಅಂತರಾಳದ ಎರಡನೇ ಹಾಗೂ ಮಧ್ಯಭಾಗದ ಪದರು. ಮ್ಯಾಂಟಲ್ ವಲಯವು ಭೂಮಿಯ ಮೇಲ್ಮೈಯಿಂದ ಸುಮಾರು 2900 ಕಿಲೋಮೀಟರ್ ಆಳದವರೆಗೆ ವಿಸ್ತರಿಸಿದೆ. ಇದರ ಮೇಲ್ಪದರದಲ್ಲಿನ ವಸ್ತುಗಳು ಭಾಗಶಃ ದ್ರವ ಮತ್ತು ಘನ ಸ್ಥಿತಿಯಲ್ಲಿರುವುದರಿಂದ ಇದನ್ನು ಶಿಲಾಪಾಕ ಅಥವಾ ಮ್ಯಾಗ್ಮಾ ಅಂತ ಕರೀತಾರೆ. ಮ್ಯಾಂಟಲ್ ವಲಯವು ಹೆಚ್ಚು ಸಾಂದ್ರತೆಯುಳ್ಳ ಕಠಿಣ ಶಿಲಾವಸ್ತುಗಳಿಂದ ಕೂಡಿದೆ. ಇಟ್ ಈಸ್ ಕಂಪೋಸ್ಡ್ ಆಫ್ ಡೆನ್ಸ್ ಆ್ಯಂಡ್ ರಿಜಿಡ್ ರಾಕ್ಸ್ ವಿಚ್ ಹ್ಯಾವ್ predominance of minerals. This layer has magnesium and iron. ಈ ಪದರಲ್ಲಿ ಕಂಡುಬರುವ ಪ್ರಮುಖ ಅಂತ ಹೇಳಿದರೆ ಮ್ಯಾಗ್ನೀಷಿಯಂ ಮತ್ತು ಅಯರ್ನ್ ಅಂದರೆ ಕಬ್ಬಿಣ, ಹಾಗೂ ಇದರಲ್ಲಿ ಖನಿಜಗಳು ಅಂದರೆ ಹೆಚ್ಚು ಖನಿಜಗಳನ್ನು ಈ ವಲಯವು ಅಥವಾ ಪದರು ಹೊಂದಿದೆ. ಈ ವಲಯವನ್ನು ಮುಖ್ಯವಾಗಿ ದ ಮ್ಯಾಂಟಲ್ ಹ್ಯಾಸ್ 2 parts. ಮಧ್ಯದ ಪದರಿನಲ್ಲಿ ಅಥವಾ ಮ್ಯಾಂಟಲಲ್ಲಿ 2 ಪದರಗಳಿವೆ. ಅಪ್ಪರ್ ಮ್ಯಾಂಟಲ್ ಆರ್ ದ ಆಸ್ಟೆನೋಸ್ಪಿಯರ್, ದ ಪಾರ್ಷಿಯಲ್ ಮಾಲ್ಟಿಕ್ ಕಂಡೀಷನ್, ದ ಲೋವರ್ ಮ್ಯಾಂಟಲ್ ಆರ್ ಮೆಸೋಸ್ಪಿಯರ್ ಸಾಲಿಡ್ ಕಂಡೀಷನ್. ಅದರಲ್ಲಿ ಅಪ್ಪರ್ ಮ್ಯಾಂಟಲ್ ಅಥವಾ ಮೆಸೋಸ್ಪಿಯರ್, ಆಸ್ಟೆನೋಸ್ಪಿಯರ್ ಎನ್ನುವರು ಇದು ಭಾಗಶಃ ದ್ರವ ರೂಪದಲ್ಲಿದೆ. ಮ್ಯಾಂಟಲ್ನ ಕೆಳಪದರು ಮೆಸೋಸ್ಪಿಯರ್ ಎನ್ನುವರು ಇದು ಘನ ರೂಪದಲ್ಲಿದೆ. ಭೂಚಿಪ್ಪು ಮತ್ತು ಮ್ಯಾಂಟಲ್ ಸಂಧಿಸುವ ಸೀಮಾ ವಲಯವನ್ನು ಮ್ಯಾರೋಸ್ಪಿಸಿಕ್ ಅಥವಾ ಮೂಹು ವಲಯ ಎನ್ನುವರು. ಗೊತ್ತಿರಲಿ ನಿಮಗೆ. The contact zone of the crust and the mantle is called marospic discontinuity or moho. ನಿಮಗೆ ಗೊತ್ತಿರಲಿ, ಇದು ಪ್ರಮುಖವಾದ ವಿಚಾರ. ಭೂಚಿಪ್ಪು ಮತ್ತು ಮ್ಯಾಂಟಲ್ ಸಂಧಿಸುವ ಅಂದರೆ ಭೂಮಿಯ ಮೊದಲ ಪದರು ಮತ್ತು ಮಧ್ಯದ ಪದರು, ಮೇಲ್ಪದರು ಮತ್ತು ಮಧ್ಯಪದರು ಸಂಧಿಸುವ ಆ ವಲಯವನ್ನು ಮಹಾರೋಸ್ಪಿಸಿಕ್ ಅಥವಾ ಮೋಹೋ ವಲಯ ಎನ್ನುವರು. ಅದೇ ರೀತಿ ಮ್ಯಾಂಟಲ್ ಮತ್ತು ಕೇಂದ್ರಗೋಳವನ್ನು ಬೇರ್ಪಡಿಸುವ ಗಡಿಯನ್ನು ಗುಟೆನ್ಬರ್ಗ್ ಸೀಮಾ ವಲಯ ಎನ್ನುವರು. ಇಲ್ಲಿಂದ ಮೇಲೆ ಅಥವಾ ಕೆಳಗೆ ಶಿಲೆಗಳು ವಿವಿಧ ರಾಸಾಯನಿಕ ಸಂಯೋಜನೆಗಳಿಂದ ಕೂಡಿರುತ್ತವೆ. 3ನೇ ವಲಯವನ್ನು ಕೇಂದ್ರಗೋಳ ಅಥವಾ ಭೂಗರ್ಭ ಅಥವಾ ಭೂತಿರುಳು ಎಂದು ಕರೆಯುತ್ತಾರೆ. ಇಂಗ್ಲೀಷಲ್ಲಿ ಅದನ್ನು ದಿ ಕೋರ್ ಅಂತ ಕರೀತಾರೆ. ಸೊ ಇಟ್ ಈಸ್ ಇನ್ನರ್ ಮೋಸ್ಟ್ ಲೇಯರ್ ಆಫ್ ದ ಅರ್ತ್. ಇಲ್ಲಿ ನೀವು ನೋಡ್ತೀರಿ ಚಿತ್ರದಲ್ಲಿ, ಇದು ಭೂಮಿಯ ಅತ್ಯಂತ ಆಳವಾದ ಭಾಗ, ಇನ್ನರ್ ಮೋಸ್ಟ್ ಲೇಯರ್. ಇಟ್ ಈಸ್ ಅಬೌಟ್ 6371 ಕಿಲೋಮೀಟರ್ಸ್ ಫ್ರಮ್ ದ ಸರ್ಫೇಸ್. ಭೂಮಿಯ ಮೇಲ್ಭಾಗದಿಂದ ಇದು ಆಳದಲ್ಲಿ ಎಷ್ಟು ಆಳದಲ್ಲಿದೆ. ಕೋರ್ ಹ್ಯಾಸ್ ನಿಕಲ್, ದಟ್ ಮೀನ್ಸ್ Ni, ಆ್ಯಂಡ್ ಫೆರಸ್, ದಟ್ ಈಸ್ Fe. ಸೊ ಇಟ್ ಈಸ್ ಕಾಲ್ಡ್ ನೆಫೆ ಆರ್ ನೆಫೆ ಅಂತ ಕರೀತಾರೆ ಇದನ್ನು. ಇದು ನಿಕ್ಕಲ್ ಮತ್ತು ಫೆರಸ್ಗಳಿಂದ ಕೂಡಿರುವಂಥದ್ದು ಭೂಮಿಯ ಯಾವುದು ಭೂಮಿಯ ಕೇಂದ್ರ ಭಾಗ. ದ ಕೋರ್ ಈಸ್ ಡಿವೈಡೆಡ್ ಇಂಟು 2 ಲೇಯರ್ಸ್. ಒನ್ಸ್ ಅಗೇನ್, ಈ ಕೇಂದ್ರಗೋಳ ಅಥವಾ ಭೂಮಿಯ ಗರ್ಭವನ್ನು ಅಥವಾ ತಿರುಳನ್ನು 2 ರೀತಿ ವಿಂಗಡಿಸ್ತಾರೆ. ದ ಔಟರ್ ಕೋರ್ ಆ್ಯಂಡ್ ಇನ್ನರ್ ಕೋರ್. It is in molten form. The inner core it is in solid form. Once again, ಇದು ಮೇಲ್ಪದರು ದ್ರವ ರೂಪದಲ್ಲಿ ಹಾಗೂ ಒಳ ಗೋಳ ಅಂತ ಹೇಳೋದು ಅಥವಾ ಒಳ ಕೇಂದ್ರ ಗೋಳ ಅಂತ ಹೇಳೋದು ಘನ ರೂಪದಲ್ಲಿಯೂ ಇದೆ. ದ ಬೌಂಡ್ರಿ ದಟ್ ಸಪರೇಟ್ಸ್ ಮ್ಯಾಂಟಲ್ ಫ್ರಮ್ ಕೋರ್ ಈಸ್ ಕಾಲ್ಡ್ ಗುಟೆನ್ಬರ್ಗ್. ಇದರಲ್ಲಿ ಮಧ್ಯಪದರು ಮತ್ತು ಕೇಂದ್ರ ಗೋಳವನ್ನು ಬೇರ್ಪಡಿಸುವ ಆ ಬೌಂಡ್ರಿ ಅಥವಾ ಗಡಿಯನ್ನು ಗುಟೆನ್ಬರ್ಗ್ ಅಂತ ಕರೀತಾರೆ. ಹಾಗೆ ಆ ಮೇಲ್ಪದರು ಮತ್ತು ಮಧ್ಯದ ಪದರನ್ನು ಬೇರ್ಪಡಿಸುವ ಆ ಒಂದು ಗಡಿಯನ್ನು ನೆನಪಿಟ್ಕೊಳ್ಳಿ. ಅಲ್ಲಿ ಇನ್ನೊಂದು ಹೆಸರಿನಿಂದ ಅಂದರೆ ಅದನ್ನು ಮಯಸ್ಟೋಪಿಯರ್ ಅಥವಾ ಆಸ್ಟೆನೋಸ್ಪಿಯರ್, ಮೆಸೋಸ್ಪಿಯರ್ ಅಂತ 2 ಭಾಗಗಳು. ಅವುಗಳನ್ನು ಬೇರ್ಪಡಿಸುವ ಗಡಿಯನ್ನು ಮೋರೋಸ್ಪಿಸಿಕ್ ಅಥವಾ ಮೋಹೋ ಎನ್ನುವರು. ಸೊ ರಿಮೆಂಬರ್ ದ ಫಸ್ಟ್ ಒನ್, ದ ಕ್ರಸ್ಟ್, ದ ಅಪ್ಪರ್ ಮೋಸ್ಟ್ ಲೇಯರ್ ಆಫ್ ದ ಅರ್ತ್. ಸೆಕೆಂಡ್ ಒನ್ ಮ್ಯಾಂಟಲ್, is the second layer of the earth, and the third one and the last that is core. ಈ ರೀತಿ 3 ಭಾಗಗಳು.
ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ದ ಅರ್ತ್. ನಿಮ್ಮ ಪುಸ್ತಕದಲ್ಲಿ ಕೊಟ್ಟ ಒಂದು ಚಿತ್ರವನ್ನು ಗಮನಿಸಿಕೊಂಡು ಹಾಗೆ ಈ ಲೆಸನ್ನಲ್ಲಿ ತೋರಿಸಿದ ಚಿತ್ರವನ್ನು ನೋಡಿ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನಿಸಿ. ದ ಫಸ್ಟ್ ಒನ್ಸ್ ಅಗೇನ್ ರಿಕಾಲ್ ಟು ಯು ವಾಟ್ ಈಸ್ ಲಿಥೋಸ್ಫಿಯರ್ and which are the content can see in lithosphere and the structure of the earth and the layer of the earth and the special features. The next we will take the another side heading, that is the structure of rocks and the types of rocks. ನಾವಿಲ್ಲಿ ಮುಖ್ಯವಾಗಿ ಶಿಲೆಗಳು, ಶಿಲೆಯ ವಿಧಗಳನ್ನು ತಿಳ್ಕೊಳ್ಳುವ, ಭೂಮಿ ಮೇಲೆ ಕಂಡುಬರುವ ಶಿಲೆಗಳು. ರಾಕ್ಸ್ ಆರ್ ದ ಹಾರ್ಡ್ ಥಿಂಗ್ಸ್ ವಿಚ್ ಹ್ಯಾವ್ ಡಿಫ್ರೆಂಟ್ ಕೈಂಡ್ ಆಫ್ ಮಿನರಲ್ಸ್. ಶಿಲೆಗಳೆಂದರೆ ಏನಂತಂದರೆ ಬೇರೆ ಬೇರೆ ಖನಿಜಗಳಿಂದ ಕೂಡಿದ ಗಟ್ಟಿಯಾದ ವಸ್ತು. ದೀಸ್ ಆರ್ ನ್ಯಾಚುರಲಿ ಇನ್ ಸಾಲಿಡ್ ಫಾರ್ಮ್ ಆ್ಯಂಡ್ ಹ್ಯಾವ್ ಇನಾರ್ಗ್ಯಾನಿಕ್ ಸಬ್ಸ್ಟ್ಯಾನ್ಸಸ್. ನಿಮಗೆ ಗೊತ್ತಿರಲಿ, ಶಿಲೆಗಳು ವಿವಿಧ ಬಗೆಯ ಖನಿಜಗಳ ಸಂಯುಕ್ತ ವಸ್ತುಗಳು. ಇವು ಶಿಲಾಗೋಳದಲ್ಲಿ ಸ್ವಾಭಾವಿಕವಾಗಿ ಘನರೂಪದ ಅಜೈವಿಕ ವಸ್ತುಗಳು. ಇದರಿಂದ ಶಿಲೆಗಳನ್ನು ಖನಿಜಗಳ ಮಿಶ್ರಣವೆಂದು ಕರೆಯುತ್ತಾರೆ. ಶಿಲೆಗಳು ವಿವಿಧ ನೈಸರ್ಗಿಕ ಪ್ರಕ್ರಿಯೆಗಳಿಂದ ನಿರ್ಮಿತವಾಗಿರುತ್ತವೆ. ಸೊ ದಿಸ್ ಈಸ್ ಆಲ್ಸೋ ಕಾಲ್ಡ್ ದ ಮಿಕ್ಸ್ಚರ್ ಆಫ್ ಮಿನರಲ್ಸ್. ದ ಸ್ಟ್ರಕ್ಚರ್ ಆಫ್ ದ ಅರ್ತ್, ಇಂಟೀರಿಯರ್ ಆ್ಯಂಡ್ ಇಟ್ಸ್ ಕಾಂಪೋಸಿಷನ್. ಇವುಗಳ ರಚನೆ ಹೇಗೆ ಅಂತ ಗೊತ್ತಿರಲಿ. ಶಿಲೆಗಳನ್ನು 3 ಮುಖ್ಯ ವಿಧಗಳನ್ನಾಗಿ ವಿಂಗಡಿಸ್ತಾರೆ. ಅವುಗಳು ರಚನೆಗೊಂಡ ನೈಸರ್ಗಿಕ ಪ್ರಕ್ರಿಯೆಗಳ ಆಧಾರದ ಮೇಲೆ. ನಂಬರ್ 1 ದ ಇಗ್ನೀಷಿಯಸ್ ರಾಕ್ ಆರ್ ಅಗ್ನಿಶಿಲೆಗಳು. ನಂಬರ್ 2 ಸೆಡಿಮೆಂಟರಿ ರಾಕ್ಸ್ ಆರ್ ಕಣಶಿಲೆಗಳು. ನಂಬರ್ 3 ಮೆಟಮಾರ್ಫಿಕ್ ರಾಕ್ಸ್ ಆರ್ ರೂಪಾಂತರ ಶಿಲೆಗಳು. ಶಿಲೆಗಳನ್ನು ಅಂದರೆ ಏನಂತ ಗೊತ್ತಾಯಿತು. ದ ರಾಕ್ಸ್ ಆರ್ ದ ಹಾರ್ಡ್ ಥಿಂಗ್ಸ್ ವಿಚ್ ಹ್ಯಾವ್ ಡಿಫರೆಂಟ್ ಕೈಂಡ್ ಆಫ್ ಮಿನರಲ್ಸ್. They are naturally in solid form and have inorganic substances, so it is called the mixture of mineral. Since the rocks are formed due to the natural forces, they are classified into 3 types. They are given the igneous rocks, sedimentary rocks, metamorphic rocks. Igneous ಅಂದರೆ ಅಗ್ನಿಶಿಲೆಗಳು, ಸೆಡಿಮೆಂಟರಿ ಅಂದರೆ ಕಣಶಿಲೆಗಳು, ಮೆಟಮಾರ್ಫಿಕ್ ಅಂದರೆ ರೂಪಾಂತರ ಶಿಲೆಗಳು. We will take the first one, igneous rock. The word igneous means fire. Igneous ಅಂದರೆ ಅಗ್ನಿ ಅಂದರೆ ಬೆಂಕಿ. Igneous rocks are formed by the cooling of molten matter or magma that comes from the interior of the earth. The igneous rocks were the first to be formed, therefore they are called primary rocks. ನಿಮಗೆ ಗೊತ್ತಿರಲಿ, ಭೂಗರ್ಭದಿಂದ ಜ್ವಾಲಾಮುಖಿಗಳು ಭೂಮಿಯ ಮೇಲಕ್ಕೆ ಸ್ಫೋಟಿಸಿದಾಗ ಹೊರಬರುವ ಲಾವಾರಸವು ಭೂಮಿಯ ಮೇಲೆ ತಣ್ಣಗಾಗಿ ಅದರಿಂದ ರಚನೆಗೊಂಡ ಶಿಲೆಗಳನ್ನು ಅಗ್ನಿಶಿಲೆಗಳು ಅಥವಾ ಜ್ವಾಲಾಮುಖಿ ಶಿಲೆಗಳು ಎಂದು ಕರೆಯುವರು. ಹೀಗೆ ದ ಇಗ್ನಿಷಿಯಸ್ ರಾಕ್ಸ್ ವ್ಯಾರ್ ದ ಫಸ್ಟ್ ಟು ಬಿ ಫಾರ್ಮ್ಡ್. ಇವುಗಳು ಮೊದಲು ರಚನೆಗೊಂಡ ಶಿಲೆಗಳನ್ನು ಪ್ರಾಥಮಿಕ ಶಿಲೆಗಳೆಂದು ಕರೆಯುವರು. ಇವುಗಳಲ್ಲಿ ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ, ಅದು ಹೇಗೆ ಆ ಶಿಲೆಗಳ ರಚನೆ ಆಗ್ತದೆ ಭೂಮಿಯ ಮೇಲಿಂದ. ದೇರ್ ಆರ್ 2 ಟೈಪ್ಸ್ ಆಫ್ ಇಗ್ನಿಷಿಯಸ್ ರಾಕ್. ಅಗ್ನಿಶಿಲೆಗಳಲ್ಲಿ 2 ರೀತಿಯ ಶಿಲೆಗಳಿವೆ. ಒಂದನೇದು ಇಂಟ್ರಸ್ಸಿವ್ ರಾಕ್ ಅಥವಾ ಅಂತಃಸರಣ ಶಿಲೆಗಳು, ಆ್ಯಂಡ್ ಸೆಕೆಂಡ್ ಒನ್ ದ ಎಕ್ಸ್ಟ್ರಸ್ಸಿವ್ ಇಗ್ನೇಷಿಯಸ್ ರಾಕ್ ಅಂದರೆ ಬಹಿಸ್ಸರಣ ಶಿಲೆಗಳು. ಗೊತ್ತಿರಲಿ, ದ ಅಂತಃಸರಣ ಶಿಲೆಗಳು ಆರ್ ಇಂಟ್ರಸ್ಸಿವ್ ಆ್ಯಂಡ್ ಸೆಕೆಂಡ್ ಒನ್ ಎಕ್ಸ್ಟ್ರಸ್ಸಿವ್. ಇಂಟ್ರಸ್ಸಿವ್ ಅಂದರೆ ಅಂತಃಸರಣ, ಇನ್ನೊಂದು ಬಹಿಸ್ಸರಣ ಶಿಲೆಗಳು ಅಂತ ನೆನಪಿಟ್ಕೊಳ್ಳಿ. ಅಗ್ನಿಶಿಲೆಗಳು ಅಂದರೆ ಜ್ವಾಲಾಮುಖಿಗಳಿಂದ ರಚನೆಯಾದಂಥ ಶಿಲೆಗಳು, ಅವುಗಳಿಗೆ 2 ವಿಧ, ಅಂತಃಸರಣ, ಬಹಿಸ್ಸರಣ ಶಿಲೆಗಳು ಅಂತ. ದ ಫಸ್ಟ್ ಒನ್, the intrusive rock. The molten materials of the earth interior solidify below the surface of the earth before reaching the earth's surface, so they are called intrusive. ಜ್ವಾಲಾಮುಖಿಯಿಂದ ಸ್ಫೋಟಗೊಂಡ ಶಿಲಾರಸ ಅಥವಾ ಮ್ಯಾಗ್ಮವು ಭೂಮಿಯ ಮೇಲ್ಪದರನ್ನು ತಲುಪುವ ಮೊದಲೇ ಭೂಮಿಯ ಒಳಭಾಗದಲ್ಲಿ ತಣ್ಣಗಾಗಿ ಅದು ಘನರೂಪವನ್ನು ಪಡೆಯುತ್ತದೆ. ಇದನ್ನು ಇಂಟ್ರಸ್ಸಿವ್
ರಾಕ್ ಅಥವಾ ಅಂತಃಶರಣ ಶಿಲೆಗಳಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಗ್ರಾನೈಟ್, ಡಯೋರೈಟ್ ಆ್ಯಂಡ್ ಗ್ಯಾಬ್ರೋ. ಇದಕ್ಕೆ ಉದಾಹರಣೆಗಳಲ್ಲಿ ಕೊಟ್ಟಿದ್ದಾರೆ. ಗ್ರಾನೈಟ್ ಮತ್ತು ಡಯೋರೈಟ್ ಮೊದಲಾದ ಶಿಲೆಗಳಿಗೆ ಉದಾಹರಣೆ ಕೊಟ್ಟಿದ್ದಾರೆ. ಇದು ಗ್ರಾನೈಟ್ ನೀವು ನೋಡ್ತೀರಿ ಮನೆಗೆಲ್ಲ ನೆಲಕ್ಕೆ ಹಾಕ್ತಾರೆ. ಅದು ಈ ಅಗ್ನಿ ಶಿಲೆ ಅಥವಾ ಜ್ವಾಲಾಮುಖಿಯಿಂದ ಆದದ್ದು ಅಥವಾ ಇಗ್ನೇಷಿಯಸ್ ರಾಕ್. ಇದು ಭೂಮಿಯ ಒಳಗೆ ತಣ್ಣಗಾದದ್ದು. And there are two types in igneous rocks. They are called the intrusive, extrusive igneous rock. Rocks formed by the solidification of magma above the surface of the earth are called extrusive. ಬಹಿಸರಣ ಅಂದರೆ ಭೂಮಿಯ ಮೇಲ್ಭಾಗದಿಂದ ಹೊರಗಡೆ. ಭೂಮಿಯ ಹೊರಗೆ ಚಿಮ್ಮಿದ ಲಾವ ಅಥವಾ ಮ್ಯಾಗ್ಮವು ಮೇಲ್ಗಡೆ ತಣ್ಣಗಾಗಿ ಅಥವಾ ತಣಿದು ಏನಾಗಿದೆ ಕೇಳಿದರೆ ಶಿಲೆಗಳಾಗಿ ರೂಪುಗೊಂಡಿವೆ. ಇವುಗಳನ್ನು ಬಹಿಸ್ತರಣ ಅಥವಾ ಎಕ್ಸ್ಟ್ರಸಿವ್ ಇಗ್ನೇಷಿಯಸ್ ರಾಕ್ಸ್ ಅಂತ ಕರೀತಾರೆ. ಅವುಗಳಲ್ಲಿ ಬಸಾಲ್ಟ್ ಆ್ಯಂಡ್ ಆಂಡ್ರಸೈಟ್ ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಬಸಾಲ್ಟ್ ಮತ್ತು ಆಂಡ್ರಸೈಟ್ ಶಿಲೆಗಳು ಉತ್ತಮ ಉದಾಹರಣೆಗಳೇ ಆಗಿವೆ. ಸೊ ದಿಸ್ ಈಸ್ ಅಬೌಟ್ ಇಗ್ನೇಷಿಯಸ್ ರಾಕ್. ದ ನೆಕ್ಸ್ಟ್ ಸೆಡಿಮೆಂಟರಿ ರಾಕ್ಸ್ ಅಥವಾ ಕಣಶಿಲೆಗಳು. ಇಲ್ಲಿ ನೀವು ತಿಳ್ಕೊಳ್ಬೇಕು, ಅದರಲ್ಲಿ ಕೆಲವು ವಿಧಗಳಿವೆ. ಸೆಡಿಮೆಂಟರಿ ರಾಕ್ಸ್ ಆರ್ ಫಾರ್ಮ್ಡ್ ಬೈ ದ ಏಜೆನ್ಸಿ ಆಫ್ ವಾಟರ್, ವಿಂಡ್ ಆ್ಯಂಡ್ ಐಸ್. ಗೊತ್ತಿರಲಿ ನಿಮಗೆ. ಕಣಶಿಲೆಗಳು ಇವು ಆಂಗ್ಲ ಭಾಷೆಯ ಸೆಡಿಮೆಂಟ್ರಿ ಪದ. ಇದರಲ್ಲಿ ಮುಖ್ಯವಾಗಿ ಸೆಡಿಮೆಂಟಮ್ ಎಂಬ ಪದದಿಂದ ಬಳಕೆ ಬಂದುದರಿಂದ ಅದನ್ನು ಸೆಡಿಮೆಂಟ್ರಿ ಅಂತ ಕರೀತಾರೆ. ಅಂದರೆ ತಳ ಸೇರುವಿಕೆ ಅಂತ ಅರ್ಥ. ಸೆಡಿಮೆಂಟ್ರಿ ಅಂತ ಹೇಳಿದರೆ ತಳ ಸೇರುವಿಕೆ. ಕಣಶಿಲೆಗಳು ನೀರು, ಗಾಳಿ ಮತ್ತು ಹಿಮನದಿ ಮುಂತಾದ ಕರ್ತೃಗಳಿಂದ ನಿರ್ಮಾಣವಾಗುತ್ತಿದೆ. ದ ರೀಸನ್ ಫಾರ್ ದ ಫಾರ್ಮೇಷನ್ ಆಫ್ ಸೆಡಿಮೆಂಟರಿ ರಾಕ್ಸ್, ದಟ್ ಈಸ್ ದ ವಾಟರ್, ಏರ್ ಆ್ಯಂಡ್ ಗ್ಲೇಸಿಯರ್. ಸೊ ದೀಸ್ ಏಜೆಂಟ್ಸ್ ಅಂದರೆ ಈ ಸಾಧನೆಗಳು, ಇವುಗಳ ಮೂಲಕ ಅದಾಗಿದೆ. ದೀಸ್ ಏಜೆಂಟ್ಸ್ ಬ್ರೇಕ್ ಆ್ಯಂಡ್ ಇರೋಡ್ ದ ಇಗ್ನೇಷಿಯಸ್ ರಾಕ್. ಗೊತ್ತಿರಲಿ, ನೀರು, ಗಾಳಿ ಮತ್ತು ಹಿಮನದಿಗಳು ಅಗ್ನಿಶಿಲೆಗಳನ್ನು ಸವೆಸಿ ಅವುಗಳನ್ನು ಸಾಗಿಸ್ತವೆ. ಒಂದು ಕಡೆ ಅವುಗಳನ್ನು ಡೆಪಾಸಿಟ್ ಮಾಡ್ತವೆ. ಆ್ಯಂಡ್ ಸರ್ಟನ್ ಪ್ಲೇಸಸ್ ಸೆಡಿಮೆಂಟರಿ ರಾಕ್ಸ್ ಆರ್ ಫಾರ್ಮ್ಡ್ ಆಫ್ಟರ್ ದ ಡಿಸ್ಇಂಟಿಗ್ರೇಷನ್ ಆಫ್ ಇಗ್ನೇಷಿಯಸ್ ರಾಕ್. ಸೊ ದೇರ್ಫೋರ್ ದೇ ಆರ್ ಕಾಲ್ಡ್ ಸೆಕೆಂಡರಿ ರಾಕ್ಸ್. ಇವುಗಳನ್ನು ಮಾಧ್ಯಮಿಕ ಅಥವಾ ಎರಡನೇ ಹಂತದ ಶಿಲೆಗಳು ಅಂತ ಕರೀತಾರೆ. ಸಿನ್ಸ್ ದ ಡೆಪಾಸಿಟ್ ಆಫ್ ದೀಸ್ ಮೆಟೀರಿಯಲ್ಸ್ ಆಫನ್ ಅಕ್ಕರ್ ಇನ್ ದ ಫಾರ್ಮ್ ಆಫ್ ಲೇಯರ್ಸ್ ಆರ್ ಸ್ಟಾರ್ಟ, ದೀಸ್ ಆರ್ ಆಲ್ಸೋ ಕಾಲ್ಡ್ ಸ್ಟ್ರಾಟಿಫೈಡ್ ರಾಕ್ಸ್ ಅಥವಾ ಶ್ರೇಣೀಕೃತ ಸ್ತರ ಶಿಲೆಗಳು ಅಂತ ಕರೀತಾರೆ. ಅವುಗಳು ಸ್ತರಗಳಾಗಿ ರೂಪುಗೊಳ್ಳುತ್ತವೆ. ಒಂದು ಕಡೆ ಈ ನದಿಯ ನೀರು ಅಥವಾ ಹಿಮನದಿ ಅಥವಾ ಗಾಳಿಯಿಂದ ಸಾಗಿಸಲ್ಪಟ್ಟ ಈ ಶಿಲೆಯ ಅಥವಾ ಅಗ್ನಿಶಿಲೆಯ ಕಣಗಳು ಒಂದು ಕಡೆ ಹೋಗಿ ರಾಶಿಯಾಗಿ ಬೀಳುತ್ತವೆ. ಅಲ್ಲಿಂದ ಸ್ತರವಾಗಿ ಇವು ಶಿಲೆಗಳಾಗಿ ರೂಪುಗೊಳ್ತವೆ. ಆದ ಕಾರಣ ಇವುಗಳನ್ನು ಕಣಶಿಲೆಗಳು ಅಂತ ಕರೀತಾರೆ. So they are also called secondary rocks. The deposit of these materials often occur in the form of layers or strata. These are also called stratified rock. These are also called aqueous rocks because they are formed in the water bodies like lake, sea and ocean. So ಇವುಗಳನ್ನು ಜಲಶಿಲೆಗಳೆಂದು ಕರೆಯುವರು. ಕಾರಣ ಇವು ಸಮುದ್ರ, ಸಾಗರ ಮೊದಲಾದ ಅಥವಾ ಸರೋವರಗಳ ಮುಂತಾದ ಜಲರಾಶಿಗಳಲ್ಲಿ ಸಂಚಯವಾಗಿ ಅವು ಶಿಲೆಗಳಾಗಿ ರೂಪುಗೊಳ್ಳುತ್ತವೆ. ಅದ ಕಾರಣ ಇವುಗಳನ್ನು ಜಲಶಿಲೆಗಳಂತ ಕರೀತಾರೆ. ಇವುಗಳ ನಿರ್ಮಾಣದಲ್ಲಿ ನೀರು ಮುಖ್ಯ ಪಾತ್ರವನ್ನು ವಹಿಸುವುದು. ಕಣಶಿಲೆಗಳನ್ನು 3 ವಿಧಗಳಾಗಿ ವಿಂಗಡಿಸಲಾಗಿದೆ. ಸೆಡಿಮೆಂಟರಿ ರಾಕ್ಸ್ ಆರ್ one minute. In English medium there are given only the 2 main types. Sedimentary rocks are divided into 2 types. Number 1, inorganic sedimentary rocks and organic sedimentary rocks. ಜೈವಿಕ ಮತ್ತು ಅಜೈವಿಕ ಶಿಲೆಗಳು. ಇನಾರ್ಗ್ಯಾನಿಕ್, ಅಜೈವಿಕ, ಆ್ಯಂಡ್ ಆರ್ಗ್ಯಾನಿಕ್ ಅಜೈವಿಕ ಶಿಲೆಗಳು ಅಂತ. ಅಲ್ಲಿ ಇನಾರ್ಗ್ಯಾನಿಕ್ಕಲ್ಲಿ ಮುಖ್ಯವಾಗಿ ಭೌತಿಕ ಕ್ರಿಯೆಗಳಿಂದಾದ ಶಿಲೆಗಳು, ರಾಸಾಯನಿಕ ಕ್ರಿಯೆಯಿಂದಾದ ಶಿಲೆಗಳು ಅಂತ 2 ರೀತಿ ಇವೆ. ಮೆಕ್ಯಾನಿಕಲಿ ಫಾರ್ಮ್ ಅಂದರೆ ಭೌತಿಕ, ಕೆಮಿಕಲಿ ಫಾರ್ಮ್ ಅಂದರೆ ರಾಸಾಯನಿಕ ಕ್ರಿಯೆಯಿಂದ ಆದಂಥ ಶಿಲೆಗಳು. ಮೆಕ್ಯಾನಿಕಲಿ ಫಾರ್ಮ್ ಶಿಲೆಗಳಿಗೆ ಮರಳು, ಕಲ್ಲು
ಅಥವಾ ಸೇಲ್ ಉದಾಹರಣೆ ಆಗ್ತದೆ. ಕೆಮಿಕಲಿ ಫಾರ್ಮ್ ಇದಕ್ಕೆ ರಾಕ್ ಸಾಲ್ಟ್ ಆ್ಯಂಡ್ ಜಿಪ್ಸಮ್, ಇಲ್ಲಿ ಸುಣ್ಣದ ಕಲ್ಲು ಮತ್ತು ಜಿಪ್ಸಮ್ ಎರಡು ಉದಾಹರಣೆಗಳಾಗ್ತವೆ. ಸೊ ಇಲ್ಲಿ ನೆನಪಿಟ್ಕೊಳ್ಳಿ, ದ ಸೆಡಿಮೆಂಟರಿ ರಾಕ್ಸ್ ಆರ್ ಡಿವೈಡೆಡ್ ಇಂಟು ಆರ್ಗ್ಯಾನಿಕ್ ಆ್ಯಂಡ್ ಇನ್ಆರ್ಗ್ಯಾನಿಕ್. ಇನ್ಆರ್ಗ್ಯಾನಿಕಲ್ಲಿ ದ ಮೆಕ್ಯಾನಿಕಲಿ ಫಾರ್ಮ್ಡ್ ಆ್ಯಂಡ್ ಕೆಮಿಕಲಿ ಫಾರ್ಮ್, ಟೂ ಟೈಪ್ಸ್. ಸೊ ಅದರಲ್ಲಿ ಆರ್ಗ್ಯಾನಿಕ್ ರಾಕ್ಸಲ್ಲಿ ಎರಡು ರೀತಿ, ಕ್ಯಾಲ್ಕರಸ್ ಅದಕ್ಕೆ ಲೈಮ್ ಸ್ಟೋನ್ ಉದಾಹರಣೆ, ಆ್ಯಂಡ್ ಕಾರ್ಬನಸಿಯಸ್ ಇಲ್ಲಿ ಎರಡು ರೀತಿಯ ಇವೆ. ಆರ್ಗ್ಯಾನಿಕ್ ರಾಕಲ್ಲಿ ಚೂರ್ಣಾದಿತ್ಯ, ಇದು ಕನ್ನಡದಲ್ಲಿ ಕಷ್ಟ ನಿಮಗೆ, ಅದನ್ನು ಕ್ಯಾಲ್ಕರಸ್ ರಾಕ್ ಅಂತ ಕರೀತಾರೆ. ಹಾಗೆ ಇಂಗಾಲಾದಿತ್ಯ ಅಂದರೆ ಕಾರ್ಬನೇಸಿಯಸ್ ರಾಕ್, ಅದಕ್ಕೆ ಕೋಲ್ ಅಥವಾ ಕಲ್ಲಿದ್ದಲು ಪ್ರಮುಖವಾದ ಉದಾಹರಣೆ ಅಂತೆ. ಸೊ ಇಲ್ಲಿ ಸ್ವಲ್ಪ ಕಷ್ಟ ಇದೆ ನಿಮಗೆ ನೆನಪಿಟ್ಕೊಳ್ಳಿಕ್ಕೆ, ಕಣಶಿಲೆಗಳ ವಿಧಗಳು ಮತ್ತು ಈ ಅವುಗಳಲ್ಲಿ ಬರುವಂಥ ಉಪವಿಧಗಳು. ಸೊ ದ ಥರ್ಡ್ ಒನ್, ಮೆಟಾಮಾರ್ಫಿಕ್ ರಾಕ್ಸ್ ಅಥವಾ ರೂಪಾಂತರ ಶಿಲೆಗಳು. ಮೆಟಾಮಾರ್ಫಿಕ್ ರಾಕ್ಸ್ ಆರ್ ಫಾರ್ಮ್ಡ್ ಬೈ ದ ಪ್ರಾಸೆಸ್ ಆಫ್ ಮೆಟಾಮಾರ್ಫಿಸಮ್ ಆರ್ ಆಲ್ಟ್ರೇಷನ್ ಆಫ್ igneous and sedimentary rocks due to heat and pressure. ನಿಮಗೆ ಗೊತ್ತಿರಲಿ, metamorphic rocks are those which are formed by the process of metamorphism or alteration of pre-existing rocks. ರೂಪಾಂತರ ಶಿಲೆಗಳು, ಅಗ್ನಿಶಿಲೆಗಳು ಮತ್ತು ಕಣಶಿಲೆಗಳು ಅತ್ಯಧಿಕ ಉಷ್ಣ ಹಾಗೂ ಒತ್ತಡದ ಪರಿಣಾಮದಿಂದ ಮಾರ್ಪಾಡು ಹೊಂದಿ ರೂಪಾಂತರಗೊಂಡು ಉಂಟಾದ ಶಿಲೆಗಳು, ಆದ ಕಾರಣ ಇವುಗಳನ್ನು ರೂಪಾಂತರ ಶಿಲೆಗಳು ಅಂತ ಕರೀತಾರೆ. ಅವುಗಳಿಗೆ ಉದಾಹರಣೆ ಗ್ರಾನೈಟ್ ರೂಪಾಂತರ ಹೊಂದಿ ನೀಸ್ ಅಂತ ಆಗ್ತದೆ. ಲೈಮ್ ಸ್ಟೋನ್ ರೂಪಾಂತರ ಹೊಂದಿ ಮಾರ್ಬಲ್ ಆಗ್ತದೆ. ಕೋಲ್ ಗ್ರಾಫೈಟ್ ಆಗಿ ರೂಪಾಂತರ ಹೊಂದುತ್ತದೆ. ಗ್ರಾನೈಟ್, ನೀಸ್, ಲೈಮ್ ಸ್ಟೋನ್, ಮಾರ್ಬಲ್, ಕೋಲ್, ಗ್ರಾಫೈಟ್. ಈ ರೂಪಾಂತರ ಶಿಲೆಗಳು ಅತ್ಯಂತ ಕಠಿಣವಾದವು. ಇವುಗಳು ಅಮೂಲ್ಯವಾದ ಖನಿಜಗಳನ್ನು ಮತ್ತು ಬೆಲೆ ಬಾಳುವ ಹರಳುಗಳನ್ನು ಒಳಗೊಂಡಿರುತ್ತೆ. ಉದಾಹರಣೆಗೆ ವಜ್ರ ಅಥವಾ ರೂಬಿ, ಎಮರಾಲ್ಡ್ ಇತ್ಯಾದಿ ರೂಪಾಂತರಗೊಂಡ ಶಿಲೆಗಳಿಗೆ ಉದಾಹರಣೆಗಳು. So this is about the structure of the earth, layer of the earth, rocks and the types of rocks and the other types of the rocks. So this one, the next deciding is the forces of the earth crust, ಭೂಮಿಯ ಆಂತರಿಕ ಮತ್ತು ಬಾಹ್ಯ ಶಕ್ತಿಗಳು. ಬಟ್ ರಿಮೆಂಬರ್, ಇಲ್ಲಿ ಎಕ್ಸ್ಟರ್ನಲ್ ಫೋರ್ಸಸ್ ಬಗ್ಗೆ ಈ ವರ್ಷ ಇಲ್ಲ. ಯು ಹ್ಯಾವ್ ಟು ಸ್ಟಡಿ ಅಬೌಟ್ ಓನ್ಲಿ ದ ಇಂಟರ್ನಲ್ ಫೋರ್ಸಸ್ ಹಿಯರ್ ಗಿವನ್ ಟು ದ ವಾಲ್ಕೆನೋಸ್ ಆ್ಯಂಡ್ ಅರ್ಥ್ಕ್ವೇಕ್ಸ್. ಜ್ವಾಲಾಮುಖಿ ಮತ್ತು ಭೂಕಂಪನದ ಬಗ್ಗೆ ನೀವು ತಿಳ್ಕೊಳ್ಳಿಕ್ಕಿದ್ದೀರಿ. ದ ಫೋರ್ಸಸ್ ಆಫ್ ದ ಅರ್ತ್ ಕ್ರಸ್ಟ್, ದ ಇಂಟರ್ನಲ್ ಫೋರ್ಸಸ್, ಎಕ್ಸ್ಟರ್ನಲ್ ಫೋರ್ಸಸ್ ಬೇಡ. ಅದರಲ್ಲಿ ಫಸ್ಟ್ ಇಂಟರ್ನಲ್ ಫೋರ್ಸ್ ತಗೊಳ್ಳೋ. ಅದರಲ್ಲಿ ಫಸ್ಟ್ ಒನ್ ವಾಲ್ಕೆನೋಸ್ ಅಥವಾ ಜ್ವಾಲಾಮುಖಿಗಳು. ಜ್ವಾಲಾಮುಖಿ ಸೈಡಿಗೆ ಕೊಟ್ಟಿದ್ದಾರೆ. ಭೂಮಿಯ ಗರ್ಭದಿಂದ ಕುದಿಯುತ್ತಿರುವಂಥ ಶಿಲಾಪಾಕ ಅಥವಾ ಲಾವಾರಸ್ ಅಥವಾ ಮ್ಯಾಗ್ಮಾ ಅಂತ ಹೇಳ್ತಾರೆ, ಅದು ಭೂಮಿಯ ಹೊರಕ್ಕೆ ಚಿಮ್ಮುವಂಥದ್ದು. ಸೊ ದ ವಾಲ್ಕೆನೋ ಈಸ್ ಎ ವೆಂಟ್ ಆರ್ ಎ ನ್ಯಾರೋ ಓಪನಿಂಗ್ ಆಫ್ ಕ್ರಸ್ಟ್ ಥ್ರೂ ವಿಚ್ ಮ್ಯಾಗ್ಮಾ ಎಮಿಟ್ಸ್ ಫ್ರಮ್ ದ ಇಂಟೀರಿಯರ್ ಆಫ್ ದ ಅರ್ತ್. ಭೂಮಿಯ ಮೇಲ್ಮೈಯಲ್ಲಿ ಬಿರುಕು ಅಥವಾ ರಂಧ್ರಗಳು ಅಥವಾ ದ್ವಾರಗಳು ಉಂಟಾಗಿ ಅವುಗಳ ಮೂಲಕ ಭೂಮಿಯ ಒಳಗಿನ ಶಿಲಾಪಾಕವು ಹೊರಬೀಳುವುದನ್ನು ಜ್ವಾಲಾಮುಖಿ ಎನ್ನುವರು. ಎ ವಾಲ್ಕೆನೋ ಈಸ್ ಎ ವೆಂಟ್ ಆರ್ ನ್ಯಾರೋ ಓಪನಿಂಗ್ ಆಫ್ ಕ್ರಸ್ಟ್ ಥ್ರೂ ವಿಚ್ ಮ್ಯಾಗ್ಮಾ ಎಮಿಟ್ಸ್ ಫ್ರಮ್ ದ ಇಂಟೀರಿಯರ್ ಆಫ್ ದ ಅರ್ತ್. ಭೂಮಿಯ ಒಳಗಿಂದ ಶಿಲಾಪಾಕವು ಅಥವಾ ಮ್ಯಾಗ್ಮವು ಭೂಮಿಯ ಹೊರಕ್ಕೆ ಚಿಮ್ಮುವುದನ್ನು ಜ್ವಾಲಾಮುಖಿ ಎಂದು ಕರೆಯುವರು. ದ ಟೈಪ್ಸ್ ಆಫ್ ವಾಲ್ಕೆನೋಸ್. ಆಕ್ಟಿವ್ ವಾಲ್ಕೆನೋಸ್. ದೀಸ್ ವಾಲ್ಕೆನೋಸ್ ಕಾನ್ಸ್ಟೆಂಟ್ಲಿ ಇರಪ್ಟ್. ಎಕ್ಸಾಂಪಲ್, ಪಿನಾಟಬೋ ಇನ್ ಫಿಲಿಪೈನ್ಸ್, ಮೌಂಟ್ ಸ್ಟ್ರೋಬೋಲಿ ಇನ್ ಇಟಲಿ.
ಸುಪ್ತ ಅಥವಾ ಜಾಗೃತ ಜ್ವಾಲಾಮುಖಿಗಳು. ಮೊದಲನೇದು ಆ್ಯಕ್ಟಿವ್ ವಾಲ್ಕನೋಸ್ ಅಂತ ಕರೀತಾರೆ. ಅದಕ್ಕೆ ಉದಾಹರಣೆ ಫಿಲಿಪೈನ್ಸಿನ ಪಿನಾಟಬೋ ಹಾಗೂ ಇಟಲಿಯ ಮೌಂಟ್ ಸ್ಟ್ರಾಂಬೋಲಿ. ಇವು ಯಾವಾಗಲೂ ಸಿಡಿತಾನೇ ಇರ್ತವೆ, ಅಂದರೆ ಯಾವಾಗಲೂ ಸ್ಫೋಟಗೊಳ್ತಾನೆ ಇರ್ತವೆ. ಇವುಗಳನ್ನು ಆ್ಯಕ್ಟಿವ್ ವಾಲ್ಕನೋಸ್ ಅಂತ ಕರೀತಾರೆ. ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ, ಜ್ವಾಲಾಮುಖಿಯ ಪರ್ವತದ ನೋಡಿ ಇಲ್ಲಿ ಹೊಗೆಗೊಳ್ಳುವ ಚಿತ್ರವನ್ನು ಕೊಟ್ಟಿದ್ದಾರೆ. ಸೊ ದ ಮೌಂಟ್ ಎಟ್ನಾ ಆಫ್ ಇಟಲಿ, ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ದ ಆ್ಯಕ್ಟಿವ್ ವಾಲ್ಕನೋಸ್. and Saint Helens of USA, the another example, and Mauna Loa in Hawaiian Islands, the active volcano, and Pinatubo in Philippines. ಇಲ್ಲಿ ಕೊಟ್ಟಿದ್ದಾರೆ ಉದಾಹರಣೆ ಜೀವಂತ ಅಥವಾ ಜಾಗೃತ ಜ್ವಾಲಾಮುಖಿಗೆ. ದ ಸೆಕೆಂಡ್ ಒನ್ ಡಾರ್ಮೆಂಟ್ ವಾಲ್ಕೆನೋಸ್ ಅಥವಾ ಸುಪ್ತ ಜ್ವಾಲಾಮುಖಿಗಳು. ಒಂದು ಸಲ ಸಿಡಿದು ಕೆಲವು ಕಾಲದವರೆಗೆ ಅವು ನಿದ್ರಾವಸ್ಥೆಯಲ್ಲಿ ಇರ್ತವೆ, ಸುಪ್ತಾವಸ್ಥೆಯಲ್ಲಿ ಇರ್ತವೆ. ಅದಕ್ಕೆ ಕಾರಣ ಇವುಗಳನ್ನು ಸುಪ್ತ ಜ್ವಾಲಾಮುಖಿಗಳು ಅಂತ ಕರೀತಾರೆ. ದೀಸ್ ವಾಲ್ಕೆನೋಸ್ ಆರ್ ದೋಸ್ ವಿಚ್ ಹ್ಯಾವ್ ಇರಪ್ಟೆಡ್ ಇನ್ ದ ಪಾಸ್ಟ್ and likely to erupt again but have remained inactive for fairly long periods. Example, Mount Fujiyama in Japan, Mount Krakatoa in Indonesia. ಒಂದು ಸಲ ಸ್ಫೋಟಗೊಂಡು ಮತ್ತೆ ಕೆಲವು ಕಾಲದವರೆಗೆ ಅವು ಇನ್ಯಾಕ್ಟಿವ್ ಆಗಿರ್ತವೆ ಅಥವಾ ಸುಪ್ತವಾಗಿರ್ತವೆ. ಆದ ಕಾರಣ ಇವುಗಳನ್ನು ಸುಪ್ತ ಜ್ವಾಲಾಮುಖಿ ಅಂತ ಕರೀತಾರೆ. ಅದಕ್ಕೆ ಉದಾಹರಣೆ ಜಪಾನಿನ ಮೌಂಟ್ ಫ್ಯೂಜಿಯಾಮಾ ಆ್ಯಂಡ್ ಕ್ರಕೋಟೋ ಇನ್ ಇಂಡೋನೇಷ್ಯಾ ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಉದಾಹರಣೆ ಚಿತ್ರಗಳನ್ನು. ಆ್ಯಂಡ್ ಮೌಂಟ್ ವೆಸುವಿಯಸ್ ಇನ್ ಇಟಲಿ, ಇದು ಸಹ ಹಾಗೆ. ಆ್ಯಂಡ್ ಮೌಂಟ್ ಕಿಲಿಮಂಜಾರೋ ಇನ್ ತಾಂಜಾನಿಯಾ. ಆ್ಯಂಡ್ ದ ನೆಕ್ಸ್ಟ್ ಇಲ್ಲಿ ಜ್ವಾಲಾಮುಖಿಗಳಾಯಿತು. ಆ್ಯಂಡ್ ದ ಥರ್ಡ್ ಒನ್ ಲುಪ್ತ ಆರ್ ಎಕ್ಸ್ಟಿಂಕ್ಟ್. ಸುಪ್ತ, ಇನ್ನೊಂದು ಲುಪ್ತ ಜ್ವಾಲಾಮುಖಿ ಅಂತ ಕರೀತಾರೆ. ಅವುಗಳನ್ನು ಎಕ್ಸ್ಟಿಂಕ್ಟ್ ವಾಲ್ಕೆನೋಸ್. ದೀಸ್ ವೇರ್ ಆಕ್ಟಿವ್ ಇನ್ ದ ಏನ್ಷಿಯಂಟ್ ರಿಮೋಟ್ ಜಿಯೋಲಾಜಿಕಲ್ ಪೀರಿಯಡ್ಸ್ ಆ್ಯಂಡ್ ನಾಟ್ ಲೈಕ್ಲಿ ಟು ಬಿ ಆಕ್ಟಿವ್ ಒನ್ಸ್ ಅಗೈನ್. For example, the Aconcagua in Argentina and Koronogoro in Tanzania. ಇದಕ್ಕೆ ಉದಾಹರಣೆಗಳು ಕೊರೊನೊಗೊರೋ ಇನ್ ತಾಂಜಾನಿಯಾ. ಒಂದು ಸಲ ಸಿಡಿದು ಆದಿಕಾಲದಲ್ಲಿ ಅಥವಾ ಭಾಳ ಹಿಂದೆ ಇವುಗಳು ಸಂಪೂರ್ಣವಾಗಿ ಅಂದರೆ ಕಾಯಂ ಆಗಿ ಅವು ಸ್ತಬ್ಧಗೊಂಡಿವೆ. ಆದ ಕಾರಣಗಳನ್ನು ಲುಪ್ತ ಜ್ವಾಲಾಮುಖಿಗಳು ಅಂತ ಕರೀತಾರೆ. ಸೊ ಅದಕ್ಕೆ ಉದಾಹರಣೆಗಳಿಗೆ ಹೇಳ್ಕೊಟ್ಟಿದ್ದಾರೆ. ಆರ್ಥೋಸ್ ದ ಸ್ಕ್ರೀಟ್ ಇನ್ ಸ್ಕಾಟ್ಲ್ಯಾಂಡ್, ದ ನೆಕ್ಸ್ಟ್ ಅಕೋನ್ಕಾಗುವಾ ಇನ್ ಅರ್ಜೆಂಟೈನಾ. ದ ನೆಕ್ಸ್ಟ್ ದ ಮೆಟೀರಿಯಲ್ಸ್ ಕಮ್ಸ್ ಔಟ್ ದ ಟೈಮ್ ಆಫ್ ವಾಲ್ಕೆನೋ ಇರಪ್ಷನ್. ಸೊ ನಂಬರ್ ಒನ್, ದ ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸಸ್. ಮೂರು ರೀತಿಯ ವಸ್ತುಗಳು ಹೊರಬರ್ತವೆ. ಘನ, ದ್ರವ, ಅನಿಲ ರೂಪದ ವಸ್ತುಗಳು. ಸಾಲಿಡ್ ಅಥವಾ ಘನ ವಸ್ತುಗಳಿಗೆ ವಾಲ್ಕ್ಯಾನಿಕ್ ಬಾಂಬ್ಸ್, ಸಿಂಡರ್ಸ್, ಸ್ಕೋರಿಯಾ, ಫ್ಯೂಮಿಸ್, ಡಸ್ಟ್ ಆ್ಯಂಡ್ ಆ್ಯಶ್. ಜ್ವಾಲಾಮುಖಿ ಸಿಡಿದಾಗ ಬರುವಂಥ ವಸ್ತುಗಳು ಮೂರು ಬಗೆಯದು. ಬೆಳೆದರೆ ಘನ ವಸ್ತುಗಳು, ಅದರಲ್ಲಿ ಜ್ವಾಲಾಮುಖಿಯ ಗುಂಡುಗಳು, ಕಿಟ್ಟ, ಧೂಳು, ಬೂದಿ, ದ್ರವವಸ್ತು, ಲಾವಾರಸ, ಅನಿಲಗಳು, ಗಂಧಕ, ಜಲಜನಕ, ಇಂಗಾಲ ಡೈಆಕ್ಸೈಡ್, ನೀರಾವಿ ಮೊದಲಾದವು. ಇವುಗಳು ಮೂರು ಥರದ ಘನ, ದ್ರವ, ಅನಿಲ ರೂಪಗಳಲ್ಲಿ ಅಲ್ಲಿ ಮುಖ್ಯವಾಗಿ ಸಲ್ಫರ್, ಹೈಡ್ರೋಜನ್, ಕಾರ್ಬನ್ ಡೈಆಕ್ಸೈಡ್ ಅನಿಲ ರೂಪದಲ್ಲಿ, ಲಿಕ್ವಿಡ್ ಲಾವಾ ರೂಪದಲ್ಲಿ, ಲಾವಾ ಲಿಕ್ವಿಡ್ ರೂಪದಲ್ಲಿ, ಹಾಗೆ ವಾಲ್ಕ್ಯಾನಿಕ್ ಬಾಂಬ್ಗಳು ಅಥವಾ ಜ್ವಾಲಾಮುಖಿ ಬಾಂಬ್ಗಳು ಅಂತ ಕರೀತಾರೆ. ಅಥವಾ ಸಿಂಡರ್ಸ್ ಇದನ್ನು ಕಿಟ್ಟ ಧೂಳು ಅಂತ ಕರೀತಾರೆ. ಬೂದಿ ಇತ್ಯಾದಿ ವಸ್ತುಗಳು ಹೊರ ಚೆಲ್ಲುತ್ತವೆ. ಸೊ ದ ಫೋರ್ತ್ ಡಿಸ್ಟ್ರಿಬ್ಯೂಷನ್ ಆಫ್ ವಾಲ್ಕೆನೋಸ್. ಭೂಗೋಳದಲ್ಲಿ ಅಥವಾ ಭೂಮಿಯಲ್ಲಿ ಯಾವ ಭಾಗವನ್ನು ಜ್ವಾಲಾಮುಖಿ ವಲಯ ಅಂತ ಗುರುತಿಸಿದ್ದಾರೆ. ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ, ವರ್ಲ್ಡ್ ಮ್ಯಾಪ್.
ಅಲ್ಲಿ ಗುರುತಿಸಿದ್ದಾರೆ ಯಾವ್ಯಾವ ದೇಶದಲ್ಲಿ ಅದು ಹೆಚ್ಚಿದೆ ಅಂತ. ವಾಲ್ಕೆನೋಸ್ ಅಕ್ಕರ್ಸ್ ಇನ್ ಐಲ್ಯಾಂಡ್, ಯಂಗ್ ಫೋಲ್ಡ್ ಮೌಂಟೇನ್ ರೇಂಜಸ್ ಆ್ಯಂಡ್ ಪ್ಲೇಟ್ಯೂಸ್. ಸಾಮಾನ್ಯವಾಗಿ ಇಲ್ಲಿ ದ್ವೀಪಗಳಲ್ಲಿ ಅಥವಾ ಪರ್ವತ ಪ್ರದೇಶಗಳಲ್ಲಿ ಹಾಗೂ ಪ್ರಸ್ಥಭೂಮಿಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ರೀಜನ್ಸ್ ಆರ್ ದ ಸರ್ಕ್ಯೂಮ್ ಪ್ಯಾಸಿಫಿಕ್ ಬೆಲ್ಟ್ ಆರ್ ಪ್ಯಾಸಿಫಿಕ್ ರಿಂಗ್ ಆಫ್ ಫೈರ್. ಗೊತ್ತಿಲ್ಲಿ ಪೆಸಿಫಿಕ್ ಸಾಗರದ ಸುತ್ತ ಅಥವಾ ಅದನ್ನು ಸರ್ಕ್ಯೂಮ್ ಪೆಸಿಫಿಕ್ ಅಗ್ನಿವೃತ್ತ ಅಂತ ಕರೀತಾರೆ. ಪೆಸಿಫಿಕ್ ಸಾಗರ, ಮಿಡ್ ಅಟ್ಲಾಂಟಿಕ್ ಬೆಟ್, ಮಧ್ಯ ಅಟ್ಲಾಂಟಿಕ್ ವೃತ್ತ ಅಥವಾ ವಲಯ, ಆ್ಯಂಡ್ ಮಿಡ್ ಕಾಂಟಿನೆಂಟಲ್ ಬೆಲ್ಟ್, ಮಧ್ಯ ಭೂಖಂಡ ವಲಯ. ಇಲ್ಲಿ ಇಟಲಿ, ಸ್ಪೇನ್, ಫ್ರಾನ್ಸ್, ಗ್ರೀಸ್, ಟರ್ಕಿ ಅಂದರೆ ಮೆಡಿಟರೇನಿಯನ್ ಸಮುದ್ರದ ಸುತ್ತ. ಮೋಸ್ಟ್ ಇಂಪಾರ್ಟೆಂಟ್ ಐಲ್ಯಾಂಡ್ಸ್ ಲೈಕ್ ಹವಾಯಿ ಆ್ಯಂಡ್ ಇಂಡೋನೇಷ್ಯಾ. ಸೊ ದಿಸ್ ಈಸ್ ದ ವಾಲ್ಕೆನೋಸ್ ಝೋನ್ಸ್. ಗೊತ್ತಿಲ್ಲ ನಿಮಗೆ, ಪ್ರಪಂಚದಲ್ಲಿ 4 ಕಡೆ ಅದನ್ನು ಗುರುತಿಸಿದ್ದಾರೆ. ಪೆಸಿಫಿಕ್ ಸಾಗರದ ಸುತ್ತ, ಅಟ್ಲಾಂಟಿಕ್, ಮಧ್ಯ ಅಟ್ಲಾಂಟಿಕ್ ವಲಯ ಅಂತ, ಹಾಗೆ ಮಧ್ಯ ಭೂ ಖಂಡ ವಲಯ ಅಂತ ಕರೀತಾರೆ. ಅದು ಮೆಡಿಟರೇನಿಯನ್ ಅಥವಾ ಭೂಮಧ್ಯದಲ್ಲಿ ಕಂಡುಬರುವಂಥದ್ದು, ಅಥವಾ ಏಷ್ಯಾದ ಪಶ್ಚಿಮ ಹಾಗೂ ಯುರೋಪಿನ ದಕ್ಷಿಣ ಭಾಗ. ನೆಕ್ಸ್ಟ್ ದ ಐಲ್ಯಾಂಡ್ಗಳಲ್ಲಿ. ದ ನೆಕ್ಸ್ಟ್ ಒನ್ ಲಾಸ್ಟ್, ಅರ್ಥ್ಕ್ವೇಕ್ಸ್. ವಾಟ್ ಇಸ್ ದ ಮೀನಿಂಗ್ ಆಫ್ ಅರ್ಥ್ಕ್ವೇಕ್ಸ್? ಭೂಕಂಪ ಎಂದರೇನು? ನೀವು ಕೇಳಿರ್ತೀರಿ, ಭೂಮಿ ನಡುಗುವಂಥದ್ದು. ಭೂಮಿ ಯಾಕೆ ನಡುಗುತ್ತದೆ ಅಂತ ಅಥವಾ ಶೇಕ್ ಆಗ್ತದೆ? ಅರ್ಥ್ಕ್ವೇಕ್ ಈಸ್ ಎ ಶಾಕ್ ಆರ್ ಸೀರೀಸ್ ಆಫ್ ಶಾಕ್ಸ್ ಆರ್ tremors due to a sudden movement of crustal rocks. ಗೊತ್ತಿಲ್ಲ ನಿಮಗೆ, ಭೂಮಿಯ ಮೇಲ್ಮೈಯಲ್ಲಿ ಉಂಟಾಗುವ ನಡುಗುವಿಕೆ, ಕಂಪನ ಹಾಗೂ ಕಂಪನಗಳ ಸರಣಿಯನ್ನು ಭೂಕಂಪವೆಂದು ಕರೆಯುವರು. Earthquake is a shock or series of shocks or tremors due to a sudden movement of crustal rock. ಭೂಚಿಪ್ಪಿನ ಶಿಲೆಗಳು ಏಕಾಏಕಿ ಅವುಗಳು ಚಲಿಸುವುದರಿಂದ ಭೂಮಿಯ ಮೇಲ್ಮೈಯಲ್ಲಿ ಉಂಟಾಗುವಂಥ ನಡುಗುವಿಕೆ ಹಾಗೂ ಕಂಪನ ಅಥವಾ ಕಂಪನಗಳ ಸರಣಿಗಳನ್ನು ಭೂಕಂಪ ಅಂತ ಕರೀತಾರೆ. ದ ಪಾಯಿಂಟ್ ಆಫ್ ಒರಿಜಿನ್ ಆಫ್ ದ ಅರ್ಥ್ಕ್ವೇಕ್ ಇನ್ ದ ಅರ್ತ್ ಇಂಟೀರಿಯರ್ ಈಸ್ ಕಾಲ್ಡ್ ಸಿಸ್ಮಿಕ್ ಫೋಕಸ್ ಆರ್ ಹೈಪೋಸೆಂಟರ್. ಗೊತ್ತಿರಲಿ ನಿಮಗೆ, ಭೂಮಿಯು ಈ ಭೂಮಿಯ ಕೇಂದ್ರ ಭಾಗದಲ್ಲಿ ಭೂಕಂಪನದ ಅಲೆಗಳು ಏಳುವಂಥ ಆ ಕೇಂದ್ರವನ್ನು, ಭೂಮಿಯ ಅಂತರದಾಳದಲ್ಲಿ ಉಂಟಾಗುವ ಭೂಕಂಪನದ ಉಗಮ ಸ್ಥಾನವನ್ನು ಭೂಕಂಪ ನಾಭಿ ಅಂತ ಕರೀತಾರೆ. ದ ಪಾಯಿಂಟ್ ಆಫ್ ಒರಿಜಿನ್ ಆಫ್ ದ ಅರ್ಥ್ಕ್ವೇಕ್ ಇನ್ ದ ಅರ್ತ್ ಇಂಟೀರಿಯರ್ ಇಸ್ ಕಾಲ್ಡ್ ಸಿಸ್ಮಿಕ್ ಫೋಕಸ್ ಆರ್ ಹೈಪೋಸೆಂಟರ್ ಅಥವಾ ಭೂಕಂಪ ನಾಭಿ ಅಂತ ಕರೀತಾರೆ. ಹಾಗೆ ಭೂಕಂಪ ಒಳಕೇಂದ್ರವೆಂದು ಕರೆಯುವರು. ಭೂಕಂಪ ನಾಭಿಯಿಂದ ಲಂಬ ಕೋನದಲ್ಲಿರುವ ಭೂಮಿಯ ಮೇಲ್ಮೈನ ಸ್ಥಳವನ್ನು ಭೂಕಂಪ ಹೊರಕೇಂದ್ರವೆಂದು ಕರೆಯುವರು. ಆ ಭೂಕೇಂದ್ರದಿಂದ ಸರಿ ಮೇಲಕ್ಕೆ ಇರುವಂಥ ಲಂಬ ಕೋನ ಅಂದರೆ 90 ಡಿಗ್ರಿಯಲ್ಲಿ ಮೇಲಕ್ಕೆ ಭೂಮಿಯ ಹೊರಪದರಲ್ಲಿ ಆ ಕೇಂದ್ರವನ್ನು ಅದನ್ನು ಭೂಕಂಪ ಹೊರಕೇಂದ್ರ ಅಂತ ಕರೀತಾರೆ. ದಟ್ ಅ ಪಾಯಿಂಟ್ ಆನ್ ದ ಅರ್ತ್ ಸರ್ಫೇಸ್ ವರ್ಟಿಕಲಿ ಅಬೌವ್ ದ ಸಿಸ್ಮಿಕ್ ಫೋಕಸ್ ಈಸ್ ಕಾಲ್ಡ್ ದ ಎಪಿಸೆಂಟರ್. ಹೈಪೋಸೆಂಟರ್ ಆ್ಯಂಡ್ ಎಪಿಸೆಂಟರ್. ಎಪಿಸೆಂಟರ್ ಅಂದರೆ ಭೂಕಂಪನದ ಭೂಮಿಯ ಮೇಲ್ಮೈಯ ಕೇಂದ್ರ, ಹಾಗೆ ಹೈಪೋಸೆಂಟರ್ ಅಂದರೆ ಭೂಮಿಯ ಒಳಗೆ ಭೂಕಂಪ ಉಗಮದ ಕೇಂದ್ರ, ಅದನ್ನು ಭೂಕಂಪ ನಾಭಿ ಅಂತ ಕರೀತಾರೆ. ದ ಸೈಂಟಿಫಿಕ್ ಸ್ಟಡಿ ಆಫ್ ಅರ್ಥ್ಕ್ವೇಕ್ ಈಸ್ ಕಾಲ್ಡ್ ಸಿಸ್ಮೋಲಜಿ. ಗೊತ್ತಿಲ್ಲ ನಿಮಗೆ, ಭೂಕಂಪನದ ವೈಜ್ಞಾನಿಕ ಅಧ್ಯಯನವನ್ನು ಸಿಸ್ಮೋಲಜಿ ಅಂತ ಕರೀತಾರೆ. ದ ಇನ್ಸ್ಟ್ರೂಮೆಂಟ್ ಯೂಸ್ ಟು ರೆಕಾರ್ಡ್ ದ ಒರಿಜಿನ್, ಟೈಮ್, ವೆಲಾಸಿಟಿ ಆ್ಯಂಡ್ ಡೈರೆಕ್ಷನ್ ಆಫ್ ದ ಸಿಸ್ಮಿಕ್ ವೇವ್ಸ್ ಈಸ್ ಕಾಲ್ಡ್ ಸಿಸ್ಮೋಗ್ರಾಫ್. ಇಲ್ಲಿ ಭೂಕಂಪದ ಕುರಿತ ವೈಜ್ಞಾನಿಕ ಅಧ್ಯಯನದ ಬಗ್ಗೆ ಭೂಕಂಪ ಶಾಸ್ತ್ರ ಅಥವಾ ಸಿಸ್ಮೋಲಜಿ ಅಂತ ಕರೀತಾರೆ. ಭೂಕಂಪ ಅಲೆಗಳ ಆರಂಭ ಸ್ಥಳ, ವೇಳೆ, ವೇಗ ಮತ್ತು ದಿಕ್ಕನ್ನು ದಾಖಲಿಸುವ ಉಪಕರಣವನ್ನು ಭೂಕಂಪ ಮಾಪಕ ಅಥವಾ ಸಿಸ್ಮೋಗ್ರಾಫ್ ಅಂತ ಕರೀತಾರೆ. ಇಲ್ಲಿ 1 ಮಾರ್ಕಿನ ಪ್ರಶ್ನೆ ಇದೆ, ಸರಿ ನೆನಪಿಟ್ಕೊಳ್ಳಿ. ದ ಕಾಸಸ್ ಆಫ್ ದ ಅರ್ಥ್ಕ್ವೇಕ್, ಇದಕ್ಕೆ ಮುಖ್ಯ ಕಾರಣಗಳು ಏನು ಅಂತ.
ಭೂಕಂಪ ಉಂಟಾಗಲು ಮುಖ್ಯ ಕಾರಣಗಳು. ದ ನಂಬರ್ 1, ದ ಪ್ಲೇಟ್ ಟೆಕ್ಟಾನಿಕ್ಸ್. ಪ್ಲೇಟ್ ಟೆಕ್ಟಾನಿಕ್ಸ್ ಅಂತ ಕರೀತಾರೆ. ನಂಬರ್ 1 ಸ್ತರಭಂಗ. ಪ್ಲೇಟ್ ಟೆಕ್ಟಾನಿಕ್ಸ್ ಅಂತ ಹೇಳಿದ್ರೆ ಸ್ತರಭಂಗ ಅಂತ ಕರೀತಾರೆ. ದ consist of many moving plates. The plate boundaries are dynamic places and are the primary location of earthquake activity. ಇದು ಹೇಗಂತ ಹೇಳಿದರೆ, ಭೂಮಿಯ ಶಿಲಾಸ್ತರಗಳ ಮರು ಹೊಂದಾಣಿಕೆಯು ಹಲವು ವಿಧಗಳಲ್ಲಿ ಕಂಡುಬರುತ್ತದೆ. ಅವುಗಳಲ್ಲಿ ಸ್ಥಾನಪಲ್ಲಟ, ಭೂ ಕುಸಿತ, ಇವುಗಳಿಂದ ಭೂಸ್ತರಗಳು ಮೇಲಕ್ಕೆ ಅಥವಾ ಕೆಳಮುಖವಾಗಿ ಜರುಗುವುದರಿಂದ ಉದ್ದವಾದ ಬಿರುಕುಗಳು ಉಂಟಾಗ್ತವೆ. ಈ ರೀತಿಯ ಭೂಫಲಕಗಳು ಸ್ಥಾನಪಲ್ಲಟವಾಗುವುದು ಅಥವಾ ಪ್ಲೇಟ್ ಟೆಕ್ಟಾನಿಕ್ಸ್ ಅಂತ ಕರೀತಾರೆ. ಸ್ಥಾನಪಲ್ಲಟಗೊಳ್ಳುವುದರಿಂದ ಇಲ್ಲಿ ಭೂಮಿಯ ನಡಗಲಿಕ್ಕೆ ಅಥವಾ ಕಂಪನಗೊಳ್ಳಲಿಕ್ಕೆ ಶುರುವಾಗ್ತದೆ. ಪ್ಲೇಟ್ ಟೆಕ್ಟಾನಿಕ್ಸ್ ಅಂತ ಕರೀತಾರೆ ಅದನ್ನು. ಸ್ತರಗಳ ಸ್ಥಾನಪಲ್ಲಟ ಅಥವಾ ಸ್ತರಭಂಗ. ಇದು ದ ಫಸ್ಟ್ ಒನ್. ದ ಸೆಕೆಂಡ್ ಒನ್ ವಾಲ್ಕ್ಯಾನಿಕ್ ಇರಪ್ಷನ್. ನಿಮ್ಗೆ ಗೊತ್ತಿದೆ, ಭೂಮಿಯ ಒಳಗಡೆಯಿಂದ ದೊಡ್ಡ ಮಟ್ಟದಲ್ಲಿ ಜ್ವಾಲಾಮುಖಿಗಳು ಸಿಡಿದಾಗ ಆ ಸ್ಫೋಟಕ್ಕೆ ಭೂಮಿಯ ಪದರಗಳು ನಡುಗುತ್ತವೆ. ಇದು ಭೂಕಂಪಕ್ಕೆ ಒಂದು ಮುಖ್ಯ ಕಾರಣ. ಸೊ ಸೆಕೆಂಡ್ ಒನ್, ವಾಲ್ಕ್ಯಾನಿಕ್ ಎಕ್ಸ್ಪ್ಲೋಸಿವ್ ಕಾಸಸ್ or the volcanic eruption is causes to the earthquake. The next, the faulting. Faulting or fault is the thin zone of crusted rock separating blocks of the earth crust. In simple, it is a fracture in rock. ಹಾಗೆ ಭೂಮಿಯ ಒಳಗಡೆಯಲ್ಲಿರುವಂಥ ಶಿಲೆಗಳು ಬಿರುಕುಗೊಂಡಾಗ ಅಥವಾ ಅದು ಒಂದರಿಂದ ಇನ್ನೊಂದು ಸೆಪ್ರೇಟ್ ಆದಾಗ ದೊಡ್ಡ ಮಟ್ಟದಲ್ಲಿ ಈ ಭೂಕಂಪನಕ್ಕೆ ಕಾರಣವಾಗ್ತದೆ. ದಿಸ್ ಅಕರ್ ಡ್ಯೂ ಟು ದ ರೀಸೆಟ್, ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಸ್ಲಿಪ್ಪೇಜ್ ಆಫ್ ಲೇಯರ್ಸ್ ಆಫ್ ರಾಕ್ಸ್. ನಾನು ಆಗಲೇ ಹೇಳಿದೆ ನಿಮಗೆ, ಅರ್ಥ್ಕ್ವೇಕ್ಸ್ ಅಕರ್ಸ್ ವೆನ್ ಮೂವ್ಮೆಂಟ್ ಆಫ್ ಪ್ಲೇಟ್ಸ್ ಟೇಕ್ ಪ್ಲೇಸ್. The causes of the earthquake, the man-made factors. These are the natural factors. ಈಗ ನೀವು ತಿಳ್ಕೊಂಡ ಭೂಮಿಯ ಜ್ವಾಲಾಮುಖಿ ಸ್ಫೋಟ, ಸ್ತರಭಂಗ, ಇವುಗಳೆಲ್ಲ ಕಾರಣಗಳು ಅದು ನ್ಯಾಚುರಲ್. ಆದರೆ ಮಾನವ ನಿರ್ಮಿತ ಕಾರಣಗಳಿವೆ. ಮುಖ್ಯವಾಗಿ ದ ಎಕ್ಸ್ಟ್ರಾಕ್ಷನ್ ಆಫ್ ಮಿನರಲ್ಸ್, ಭೂಮಿಯನ್ನು ಹೋಲ್ ಮಾಡಿ ಖನಿಜಗಳನ್ನು ತೆಗೆಯುವಂಥದ್ದು. ಆ್ಯಂಡ್ ಡೀಪ್ ಅಂಡರ್ಗ್ರೌಂಡ್ ಮೈನಿಂಗ್, ಹ್ಯೂಜ್ ಡ್ಯಾಮ್ಸ್, ಭೂಮಿಯ ಮೇಲೆ ದೊಡ್ಡ ಡ್ಯಾಮ್ಗಳನ್ನು ಕಟ್ಟಿ ಜಲಾಶಯಗಳನ್ನು ನಿರ್ಮಾಣ ಮಾಡುವುದು. ನ್ಯೂಕ್ಲಿಯರ್ ಟೆಸ್ಟ್, ಹಾಗೆ ಅಣುಬಾಂಬ್ಗಳನ್ನು ಭೂಮಿಯ ಒಳಗೆ ಟೆಸ್ಟ್ ಮಾಡುವುದು, ಅಂದರೆ ಸಿಡಿಸುವಂಥದ್ದು ಇತ್ಯಾದಿಗಳು ಮಾನವ ನಿರ್ಮಿತ ಕಾರಣಗಳಾಗಿವೆ. ಇದರಿಂದಲೂ ಭೂಕಂಪ ಸಂಭವಿಸುತ್ತದೆ. ಆ್ಯಂಡ್ ಮ್ಯಾನ್ಮೇಡ್ ಫ್ಯಾಕ್ಟರ್ಸ್, ಎಕ್ಸ್ಟ್ರಾಕ್ಷನ್ ಆಫ್ ಮಿನರಲ್ಸ್ ಡೀಪ್ ಅಂಡರ್ಗ್ರೌಂಡ್. ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಜಲಾಶಯಗಳ ನಿರ್ಮಾಣ, ಡ್ಯಾಮ್ಗಳನ್ನು ಕಟ್ಟಿ ಒಂದೇ ಕಡೆ ಭೂಮಿಯ ಮೇಲೆ ಭಾರ ಮಾಡುವಂಥದ್ದು, ಭೂಮಿಯನ್ನು ನಾವು ಬೋರ್ವೆಲ್ ಕೊರೆಯುವಂಥದ್ದು ಅಥವಾ ಸ್ಫೋಟಗಳನ್ನು ಭೂಮಿಯ ಮೇಲೆ ನಡೆಸುವಂಥದ್ದು, ಭೂಮಿಯ ಒಳಗಿನ ಖನಿಜಗಳನ್ನು ರಂಧ್ರ ಮಾಡಿ ತೆಗೆಯುವಂಥದ್ದು, ಇವುಗಳೆಲ್ಲವೂ ಭೂಕಂಪನಕ್ಕೆ ಮುಖ್ಯ ಮಾನವ ನಿರ್ಮಿತ ಕಾರಣಗಳಾಗಿವೆ. ಆ್ಯಂಡ್ ಅರ್ಥ್ಕ್ವೇಕ್ ವೇವ್ಸ್, ಭೂಕಂಪನದ ಅಲೆಗಳು. ಇಲ್ಲಿ ಮುಖ್ಯವಾಗಿ 3 ರೀತಿಯನ್ನು ನಾವು ಕಾಣ್ತೇವೆ. ಪ್ರೈಮರಿ ವೇವ್ಸ್ ಆರ್ ಕಾಂಪ್ರೆಷನಲ್ ವೇವ್ಸ್ ಅಂತ ಕರೀತಾರೆ. ದೀಸ್ ಆರ್ ದ ಫಸ್ಟ್ ವೇವ್ಸ್. ಭೂಕಂಪನದಲ್ಲಿ ಪ್ರಾಥಮಿಕ ಅಲೆಗಳು. ಇವುಗಳು ಭೂಕಂಪದ ಒಳಕೇಂದ್ರದಿಂದ ಮೊದಲು ಹೊರಕೇಂದ್ರವನ್ನು ತಲುಪುತ್ತವೆ. ಇವುಗಳು ನೀಳ ಅಲೆಗಳಾಗಿದ್ದು ಅತ್ಯಂತ ವೇಗವಾಗಿ ಚಲಿಸುತ್ತವೆ. ಇವುಗಳನ್ನು ಪ್ರೈಮರಿ ವೇವ್ಸ್ ಅಂತ ಕರೀತಾರೆ. ಸೆಕೆಂಡರಿ ವೇವ್ಸ್, ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ. ಅವುಗಳು ದೇರ್ ಆರ್ ಆಲ್ಸೋ ಕಾಲ್ಡ್ ದ ಟ್ರಾನ್ಸ್ವರ್ಸ್ ಆರ್ ಡಿಸ್ಟೋರ್ಷನಲ್ ವೇವ್ಸ್. ದೀಸ್ ವೇವ್ಸ್ ಕೆನಾಟ್ ಪಾಸ್ ಥ್ರೂ ಲಿಕ್ವಿಡ್ಸ್, ದೇ ರೀಚ್ ದ ಎಪಿಸೆಂಟರ್ ಆಫ್ಟರ್ ದ ಪ್ರೈಮರಿ ವೇವ್ಸ್. ಇವುಗಳನ್ನು ಅಡ್ಡ ಅಲೆಗಳೆಂತಲೂ ಕರೆಯುವರು. ಇವು ದ್ರವ ವಸ್ತುಗಳ ಮೂಲಕ ಚಲಿಸಲಾರವು. ಪ್ರಾಥಮಿಕ ಅಲೆಗಳ ನಂತರ ಇವು ಹೊರಕೇಂದ್ರವನ್ನು ತಲುಪುತ್ತವೆ. ನಂಬರ್ 3, ದ surface waves. These waves are also called long waves. They are the slowest earth waves but are the destructive waves.
ಇವುಗಳು ಉದ್ದ ಅಲೆಗಳೆಂದು ಕರೆಯುತ್ತಾರೆ. ಇವು ಅತ್ಯಂತ ನಿಧಾನಗತಿಯ ಭೂಕಂಪನ ಅಲೆಗಳಾಗಿವೆ, ಆದರೆ ಇವು ಅತ್ಯಂತ ಹಾನಿಕಾರಕ ಅಲೆಗಳು. ಸೊ ದೀಸ್ ಟೈಪ್ಸ್ ಆಫ್ ವೇವ್ಸ್, ಭೂಕಂಪ ಉಂಟಾದಾಗ ಭೂಮಿಯ ಒಳಗಿಂದ 3 ರೀತಿಯ ಅಲೆಗಳು ಹೊರಡುತ್ತವೆ. ದ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ದ ಸರ್ಫೇಸ್ ವೇವ್ಸ್ ಅಂತ. ಒಂದು ವೆರಿ ಇಂಪಾರ್ಟೆಂಟ್ ಕ್ವಶನ್, ಭೂಕಂಪ ಉಂಟಾದಾಗ ಏನಾಗ್ತದೆ, ಯಾವೆಲ್ಲ ಹಾನಿಯಾಗ್ತದೆ? ನಂಬರ್ 1, ಅರ್ಥಕ್ವೇಕ್ಸ್ ಕಾಸಸ್ ಲಾರ್ಜ್ ಸ್ಕೇಲ್ ಡೆತ್, ಲಾಸಸ್ ಪ್ರಾಪರ್ಟಿ. ಗೊತ್ತಿದೆ, ಭೂಕಂಪ ಹೇಳಿ ಕೇಳಿ ಬರುವುದಿಲ್ಲ, ಅದು ಯಾವ ಸಮಯದಲ್ಲಾದರೂ ಆಗ್ಬೋದು. ಮಾನವನಿಗೆ ಭೂಕಂಪ ಎಲ್ಲಿ ಆಗ್ತದೆ ಅಂತ ಕಂಡುಹಿಡಿದ್ದಾನೆ, ಆದರೆ ಯಾವಾಗ ಆಗ್ತದೆ ಅಂತ ಇನ್ನೂ ಕಂಡುಹಿಡಿಲಿಕ್ಕೆ ಆಗಲಿಲ್ಲ. ಸೊ ಇದರಿಂದ ದೊಡ್ಡ ಪ್ರಮಾಣದಲ್ಲಿ ಸಾವು ನೋವು, ಆಸ್ತಿಯ ಹಾನಿ ಉಂಟಾಗುತ್ತದೆ. ಲ್ಯಾಂಡ್ ಸ್ಲೈಡ್ಸ್, ಫ್ಲ್ಯಾಶ್ ಫ್ಲಡ್ಸ್ ಕಾಸ್ ಲಾರ್ಜ್ ಸ್ಕೇಲ್ ಡೆತ್. ಇದರಿಂದ ಭೂಕುಸಿತಗಳು ಹಾಗೂ ಕೃತಕ ನೆರೆ, ಸಡನ್ನಾಗಿ ನೆರೆ ಬರುವಂಥದ್ದು, ಇದರಿಂದ ದೊಡ್ಡ ಪ್ರಮಾಣದಲ್ಲಿ ಸಾವು ಉಂಟಾಗುವುದು. ಅರ್ಥಕ್ವೇಕ್ ಡ್ಯಾಮೇಜ್ ಬ್ರಿಡ್ಜಸ್, ರೋಡ್ಸ್ ಆ್ಯಂಡ್ ರೈಲ್ವೆ. ಭೂಕಂಪ ಆದಾಗ ನೀವು ಟಿ ವಿಯಲ್ಲಿ ಇದನ್ನು ನೋಡಿರ್ಬೋದು, ಭೂಮಿ ಬಾಯಿ ಬಿಡುತ್ತದೆ, ಭೂಮಿ ಸೀಳುತ್ತದೆ ಕೆಲವು ಕಡೆ. ಹಾಗೆಯೇ ಮಾನವ ನಿರ್ಮಿತ ಕಟ್ಟಡಗಳು ಬಿದ್ದು ಹೋಗ್ತವೆ, ಡ್ಯಾಮ್ಗಳು ಒಡೆದು ಹೋಗ್ತವೆ, ಬ್ರಿಡ್ಜ್ಗಳು ತುಂಡಾಗ್ತವೆ, ರೋಡ್ ರೈಲ್ವೆ ಲೈನ್ಗಳೆಲ್ಲ ಹಾಳಾಗ್ತವೆ. ಒಟ್ಟಾರೆ ಜನರಿಗೆ ಬದುಕಲಿಕ್ಕೆ ದುಸ್ತರವಾಗುವಂಥದ್ದು. ಲಾರ್ಜ್ ಸೀ ವೇವ್ಸ್ ಅಕ್ಕರ್ and hit the coast due to the underwater earthquakes in sea and ocean. These are called tsunamis. ಹಾಗೆ ಸಮುದ್ರದಲ್ಲಿ, ತಳದಲ್ಲಿ ಭೂಕಂಪಗಳು ಉಂಟಾದಾಗ ಸುನಾಮಿ ಅಲೆಗಳು ಅಂದರೆ ದೈತ್ಯ ಅಲೆಗಳು ಏಳುತ್ತವೆ. ಲಾರ್ಜ್ ಸೀ ವೇವ್ಸ್ ಅಕ್ಕರ್ ಆ್ಯಂಡ್ ಹಿಟ್ ದ ಕೋಸ್ಟ್ ಡ್ಯೂ ಟು ದ ಅಂಡರ್ ವಾಟರ್ ಅರ್ಥಕ್ವೇಕ್ಸ್ ಇನ್ ಸೀಸ್ ಆ್ಯಂಡ್ ಓಷಿಯನ್ಸ್. ಇದು ದೊಡ್ಡ ಪ್ರಮಾಣದಲ್ಲಿ ಅನಾಹುತವನ್ನು ಉಂಟು ಮಾಡುತ್ತೆ. ದೀಸ್ ಆರ್ ಕಾಲ್ಡ್ ಸುನಾಮೀಸ್. ಸುನಾಮೀಸ್ ಆರ್ ದ ಲಾರ್ಜ್ ವೇವ್ಸ್ ಅಕ್ಕರ್ ಡ್ಯೂ ಟು ದ earthquake in underwater or the floor of the ocean and sea is called tsunami. Tsunami is a Japanese word which means harbor waves. ಇವುಗಳನ್ನು ಹಾರ್ಬರ್ ಅಲೆಗಳು ಅಥವಾ ಬಂದರು ಅಲೆಗಳು ಅಂತ ಕರೀತಿದ್ರು. ಇವುಗಳು ಜಪಾನಿ ಭಾಷೆಯಿಂದ ಬಂದಂಥದ್ದು. ಸೊ ದೊಡ್ಡ ಪ್ರಮಾಣದ ಅಲೆಗಳು ಬಂದು ತೀರಕ್ಕೆ ಹೊಡೆದು ತೀರದ ವನ್ನು ಕೊಚ್ಚಿಕೊಂಡು ಹೋಗ್ತವೆ. ಇವು ಸಹ ಅರ್ಥಕ್ವೇಕಿನ ಒಂದು ದೊಡ್ಡ ಎಫೆಕ್ಟ್. ಇಲ್ಲಿ ದ ಡಿಸ್ಟ್ರಿಬ್ಯೂಷನ್ ಆಫ್ ದ ಅರ್ಥಕ್ವೇಕ್ಸ್ ಆನ್ ದ ಗ್ಲೋಬ್, ಭೂಮಿಯಲ್ಲಿ ಯಾವ ಕಡೆ ಎಲ್ಲ ಭೂಕಂಪ ಸಂಭವಿಸಿದೆ ಅಥವಾ ಸಂಭವಿಸುವಂಥ ಏರಿಯಾಗಳು ಯಾವುದು ಇಲ್ಲಿ ಮಾರ್ಕ್ ಮಾಡಿದ್ದಾರೆ. ರೀಜನ್ ಅರೌಂಡ್ ದ ಪೆಸಿಫಿಕ್ ಓಷನ್ ಕೊಟ್ಟಿದ್ದಾರೆ. ಎಲ್ಲಿ ಸಾಮಾನ್ಯವಾಗಿ ಜ್ವಾಲಾಮುಖಿಗಳು ಎಲ್ಲಿ ಸಿಡಿಯುತ್ತವೆ ಆ ವಲಯದಲ್ಲಿ ಹೆಚ್ಚಾಗಿ ಭೂಕಂಪ ವಲಯಗಳು ಇರ್ತವೆ. ನ್ಯೂಜಿಲೆಂಡ್, ಫಿಲಿಪೈನ್, ಜಪಾನ್, USA, ಪೆರು ಎಟ್ಸೆಟ್ರಾ ರೀಸನ್ ಅರೌಂಡ್ ದ ಮೆಡಿಟರೇನಿಯನ್ ಸಿ. ದ ಹಿಮಾಲಯನ್ ಬೆಲ್ಟ್, ಒಂದು ವಿಶೇಷ ಅಂದರೆ ಭಾರತದಲ್ಲಿ ಹಿಮಾಲಯದ ತಪ್ಪಲು, ಪೂರ್ವದಿಂದ ಪಶ್ಚಿಮದವರೆಗೆ ಇರುವಂಥ ಸುಮಾರು 2400 ಕಿಲೋಮೀಟರ್ ಉದ್ದದ ಹಿಮಾಲಯದ ತಪ್ಪಲು ಸಹ ಪ್ರಪಂಚದಲ್ಲಿ ಅತ್ಯಂತ ಡೇಂಜರ್ ಝೋನಲ್ಲಿದೆ. ಯಾಕೆ ಕೇಳಿದರೆ, ಪ್ರಪಂಚದಲ್ಲಿ ಸಂಭವಿಸಿದ ಅತ್ಯಂತ ಭೀಕರ ಒಂದು ಭೂಕಂಪನ ಸಂಭವಿಸುವುದಾದರೆ ಅದು ಭಾರತದ ಉತ್ತರ ಭಾಗ ಹಿಮಾಲಯ ತಪ್ಪಲು ಅಂತ ಈಗಾಗಲೇ ಭೂವಿಜ್ಞಾನಿಗಳು ಕಂಡುಹಿಡಿದ್ದಾರೆ. ದ ಹಿಮಾಲಯನ್ ಬೆಲ್ಟ್, ದಟ್ ಈಸ್ ದ ಶಿವಾಲಿಕ್ ರೀಸನ್. ಸೊ ಇದರಲ್ಲಿ ನೀವು ಈವರೆಗೆ ಇಂಟರ್ನಲ್ ಫೋರ್ಸಸ್ಗಳನ್ನು ತಿಳ್ಕೊಂಡ್ರಿ. ಎಕ್ಸ್ಟರ್ನಲ್ ಫೋರ್ಸಸ್ ಬೇಡ ನೀವು ಓದೋದು, ಅದನ್ನ ಬಗ್ಗೆ ಜಸ್ಟ್ ಎಕ್ಸ್ಟರ್ನಲ್ ಫೋರ್ಸಸ್ ಯಾವುದಂತ ಹೇಳಿದರೆ ರಿವರ್, ಟೆಂಪರೇಚರ್, ವಿಂಡ್ಸ್, ರೈನ್ಫಾಲ್, ಗ್ಲೇಸಿಯರ್, ಇವುಗಳಿಂದ ಭೂಮಿ ಮೇಲೆ ಯಾವ ರೀತಿ ಬದಲಾವಣೆಗಳಾಗುತ್ತೆ ಅಂತ ಕೊಟ್ಟಿದ್ದಾರೆ. ಅದು ಈ ಬಾರಿ ಇಲ್ಲ. ದ ಕೇರ್ಫುಲಿ ವಾಚ್ ಆ್ಯಂಡ್ ಲಿಸನ್ ದ ಲೆಸನ್ ಆ್ಯಂಡ್ ಆಲ್ಸೋ ರೀಡ್ ದ ಟೆಕ್ಸ್ಟ್ ಬುಕ್ ಆ್ಯಂಡ್ ಟ್ರೈ ಟು ರೈಟ್ ದ ಆನ್ಸರ್ ಟು ಕ್ವಶನ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ನೋಡ್ಕೊಳ್ಳಿ ಯಾವ್ಯಾವ ಪ್ರಶ್ನೆಗಳಿವೆ, ಆ ಪ್ರಶ್ನೆಗಳಿಗೆ ಉತ್ತರ ಕ್ಲಿಯರ್ ಆಗಿ ನಾನಿಲ್ಲಿ ಹೇಳಿದೆ ಮತ್ತು ನಿಮ್ಮ ಪಾಠದಲ್ಲಿಯೂ ಇದೆ. ಪುಸ್ತಕದಲ್ಲಿ ನೋಡಿಕೊಂಡು ಉತ್ತರ ಬರೆಯಿರಿ. ಸೊ ದಟ್ಸ್ ಆಲ್. ಥ್ಯಾಂಕ್ ಯು ಆಲ್.